ಜಗವ ಮೆಚ್ಚಿಸಲೊರಟರೆ ಹುಚ್ಚನಾಗುವೆ ಎಚ್ಚರ. ಮೆಚ್ಚಿಸುವುದಿದ್ದರೆ ಮೆಚ್ಚಿಸು ಜಗದೊಡೆಯನ. ಈ ಜಗತ್ತೇನಾರ ಮೆಚ್ಚುಕ್ ಹೊರಟ್ರೆ ಹುಚ್ಚರ ಆಗ್ಬಿಡ್ತೀವಿ ನಾವು. ಯಾರನ್ನೂ ಬಿಡಲ್ಲ. ಯಾಕಂದ್ರೆ ಅಂಗಡಿ ತಾ ಕೂತ್ಕೊಂಡ್ ಬೀಡಿ ಸೇತ್ಕೊಂಡ್ ಪ್ರಧಾನ ಮಂತ್ರಿ ಬೈತಾರ ಪುಣ್ಯಾತ್ಮರು. ನರಿಕತೆ ಮಾಡೋರು ಬಿಟ್ಟಾರೋ, ಮಡಾಧಿಪತಿಗಳು ಬಿಟ್ಟಾರೋ, ಯಾರನ್ನೂ ಬಿಡಲ್ಲ. ವಿಷಯ ಪೂರ್ತಿ ಗೊತ್ತಿದ್ದು ಹೋದ್ರೆ ಪರವಾಗಿಲ್ಲ, ಏನೂ ಗೊತ್ತಿಲ್ಲದೆ ಬೈದು ಸುಮ್ಮನೆ ಅವನ್ ಸರಿ ಇಲ್ಲ ಅಂತೀವಿ. ಅವ್ರು ಹಂಗಂದ್ರಲ್ಲ, ಎಲ್ರೂ ಕೈಲೂ ಸರಿ ಅನ್ಸ್ಕೋಬೇಕು ಅಂತ ಏನಾರ ಹೊರಟ್ರೆ ಮೂರ್ಖತನ ಅದು. ಯಾರೋ ಒಬ್ಬಂಗೆ ತುರುಗ್ನೂರವ್ರಿಗೆ ಅನ್ನಿಸ್ತಂತೆ, ತುರುಗ್ನೂರವನಿಗೆ ಇಡೀ ಊರವ್ರ ಕೈಲಿ ನಾವು ಒಳ್ಳೇನು ಅನ್ಸ್ಕೋಬೇಕು, ಏನ್ ಮಾಡಾನೆ ಅಂತ. ಅದಕ್ಕೆ ಅವನು ಒಬ್ಬ ಸ್ನೇಹಿತನ ಕೇಳ್ದ, ಇಡೀ ಊರ್ ಜನವೆಲ್ಲ ನನ್ನ ಹೊಗಳ್ಬೇಕು ಕಣೋ, ಏನ್ ಮಾಡಣ ಹೇಳು ಅಂತ. ಆ ಸ್ನೇಹಿತ ಒಂದು ಉಪಾಯ ಹೇಳ್ಕೊಟ್ಟ ಅವನಿಗೆ. ನೋಡು, ನಾನು ಹೇಳ್ದಂಗೆ ಮಾಡು, ನೀನು ಇಡೀ ಊರೆಲ್ಲ ನೀನು ಹೊಗಳುತ್ತದೆ. ಏನ್ ಮಾಡಣ ಹೇಳು. ಏನಿಲ್ಲಪ್ಪ, ನೀ ಸ್ಕೂಲ್ ಕಟ್ಟಿಸ್ತೆ, ಬಸ್ ಸ್ಟ್ಯಾಂಡ್ ಕಟ್ಟಿಸ್ತೆ, ದೇವಸ್ಥಾನ ಕಟ್ಟಿಸ್ತೆ ಅಂದ್ರೆ ಹೊಗಳುದಿಲ್ಲ. ಅವ್ರವ್ರ ಕೈಗೆ ಕಾಸು ಕೊಟ್ಬಿಡು. ಎಷ್ಟು ಕೊಡನೆ ಅಂದ. 500,000 ಕೊಟ್ರೆ ಹೊಗಳುದಿಲ್ಲ, 10,000 ಕೊಡ್ಬೇಕು. ಒಂದೊಂದು ಮನೆಗೆ 10,000. ಕೊಡ್ಬೇಕು. 20-25 ಲಕ್ಷ ಬೇಕಾಯ್ತದಲ್ಲಪ್ಪ ಅಂದ. ಅಪ್ಪ ನೀನು ಒಳ್ಳೆನೂ ಅನ್ಸ್ಕೋಬೇಕಾದ್ರೆ ದುಡ್ಡು ಕೊಟ್ರೆ ಕಣೋ ಅಂದ. ಆ ದಣ ಬಾರ ಹೋದ್ರು ಆಯ್ತದ, ಹೋಗು, ಬನ್ನೂರಲ್ಲಿ ಸೈಟ್ ಅದೇ ಮಾರೇ ಬಿಡ್ತೀನಿ ಅಂದ. ಮಾರ್ಬಿಡತೆಗೆ ಅಂದ ಅವನು. ಸೈಟ್ ಮಾರ್ಬಿಟ್ಟು ದುಡ್ಡು ತಂದ. ನಾಳೆ ಬೆಳಿಗ್ಗೆ ಹಬ್ಬ ಊರಲ್ಲಿ. ಊರು ಸುತ್ತ ಬತ್ತವನೆ. ನಮಸ್ಕಾರ ಅಣ್ಣ ಅನ್ನೋದು, 10,000 ರೂಪಾಯಿ ಕೈ ಕೊಡೋದು. ಇದ್ಯಾಕಪ್ಪ ಅಂದ್ರು ಕೆಲವರು. ಅಣ್ಣ ಏನೋ ನನ್ನ ಸಂತೋಷಕ್ಕೆ, ಏನೋ ನಾ ಸಂಪಾದನೆ ಮಾಡೋದು ನಮ್ಮ ಊರಿಗೆಲ್ಲ ಕೊಡಬೇಕು ಅನ್ನಿಸ್ತು, ಕೊಡ್ತಾವನೆ ಅಣ್ಣ, ತಗೊಳ್ಳಿ ಅಣ್ಣ ಅಂತ. ಕೆಲವ್ರು ಆಯ್ತು ಬಿಡಪ್ಪ ದೇವ್ರೊಳದ್ ಮಾಡಿ ತೀಸ್ ಮಾಡಿಕೊಂಡ್ರು. ಕೆಲವ್ರು ಅಲ್ಲೂ ಕಾಳು ನನ್ನ ಮಕ್ಕಳು. ನಾನು ಹಿಂಗೆಲ್ಲ ಮುಟ್ಟುದಿಲ್ಲ, ನನ್ನ ಹೆಂಡತಿ ಕೈ ಕೊಟ್ಬಿಡು ಅಂದ್ರು. ಎಂತ ಧರ್ಮಾತ್ಮರು ಹುಟ್ಟವ್ರೆ ಅಂದ್ರೆ, ಈ ಎಲೆಕ್ಷನ್ ಅವ್ರು ದುಡ್ಡು ತಗೋದ್ರೆ ಹಂಗಂತಾರೆ. ನಾನು ಮುಟ್ಟಲ್ಲ, ನನ್ನ ಹೆಂಡತಿ ಕೈ ಕೊಟ್ಟು ಅಲ್ಲೋ ಕೊಟ್ಮೇಲೆ ಈಸ್ಕೊಲ್ ನೀವು ಪುಣ್ಯಾತ್ಮ. ಈಸ್ಕೊಂಡವನಿಗಂತೂ ದೊಡ್ಡ ಕಳ್ಳ ಅವನು. ಇಡೀ ಊರಿಗೆಲ್ಲ 10,000 ಹಂಚಕಂಡ್ರಿ. ಎಲ್ಲಕ ಹಂಚ್ಬಿಟ್ಟು ಬೆಳಿಗ್ಗೆ ಎದ್ದು ಇನ್ನು ಊರಿಗೆಲ್ಲ ದುಡ್ಡು ಹಂಚಿವನಿ. ಹೊಗಳದೆ ಇದ್ದಾರ ನನ್ನ. ಸ್ನಾನ ಮಾಡ್ಕೊಂಡು ಬಿಳಿ ಬಟ್ಟೆ ಹಾಕೊಂಡು ಹಣೆ ಮೇಲೆ ನಾಮಾಕ್ಷತೆ ಗಂಧ ತಿಲಕ ಇಟ್ಕೊಂಡು ಏನ್ ತುರುಗ್ನೂರು ಬೀದಿಲು ಹೋಯ್ತಾವನೆ. ಆ ಹೆಂಗಸರು, ಅಯ್ಯೋ ಅಯ್ಯವ್ವ ಧರ್ಮಾತ್ಮಕನವ, ಯಾವ ತಾಯಿ ಮಗನಪ್ಪ ನೀನು. ಕಿತ್ಕತಿನೂ ಕಾಲದಲ್ಲಿ 10,000 ಕೊಟ್ಟಲ್ಲ ಪುಣ್ಯಾತ್ಮ. ದೇವ್ರು ಒಂದ್ ಭಾಗ, ನೀನೊಂದ್ ಭಾಗ ಕಣಪ್ಪ. ನೀ ಚೆನ್ನಾಗಿರ್ಬೇಕನಪ್ಪ, ನೀ ಚೆನ್ನಾಗಿರ್ಬೇಕನಪ್ಪ ಅಂದ್ರು. ಆಹಾ, ಏನ್ ಹೊಗಳಿಕೆ. ಕೇಳಕೊಂಡು ಹೋಯ್ತಿದ್ದ. ಆನಂದ ಆಗ್ಬಿಡ್ತವನಿಗೆ, ತುಂಬಾ ಸಂತೋಷ ಆಗೋಯ್ತವನಿಗೆ. ಆ ಸ್ನೇಹಿತರ ಹತ್ರ ಬಂದು ಹೇಳ್ದ, ನೋಡ್ದ ಹೆಂಗ್ ಹೊಗಳಿದ್ರು ಅಂದ. ಇನ್ನೊಬ್ಬ ಫ್ರೆಂಡ್ ಅಂದ, ನೋಡಪ್ಪ ನೀನೇನು ಕೊಟ್ಟಿದ್ರು ಮುಂಚೆರು ಹೊಗಳಿದ್ರು ಕೇಳಿಸ್ಕೊಂಡೆ, ಇಂಚರ್ ಕೇಳಿಸ್ಕೋಬೇಕು ನೀನು ಜನೇನಂದರು ಅಂತ ಗೊತ್ತಾಯ್ತದೆ ಅಂದ. ಹಂಗಂದ್ರೆ ಅವ್ರ ಮುಂಚೆ ಓಡಾಡಬೇಡ, ಅವ್ರು ಕಾಣ್ತಿರೋ ಜಾಗದಲ್ಲಿ ನಿಂತ್ಕೋ, ಅವ್ರೇನ್ ಮಾತಾಡ್ತಾರೆ ಕೇಳಿಸ್ಕೊ ಅಂದ. ಅಲ್ಲಿ ನೋಡ್ದ, ಹೋಟ್ಲ್ ಹತ್ರ ಟೀ ಕುಡಿತಿದ್ರು 4 ಜನ. ಹೋಗಿ ಪೆಟ್ಟಿ ಅಂಗಡಿ ಇಂಚರ್ ಔತ್ಕೊಂಡ್ ಕೂತ್ಕೊಬಿಟ್ಟ ಅವನು. ಅಲ್ಲೊಬ್ಬ ಶುರು ಮಾಡ್ದಲ್ಲೋ, ನೆನೆ ಇಟ್ಕಿದಂಗೆ ಆ ಮರಿಗೋಡನ್ ಮಗ 10,000 ಕೊಟ್ನಲ್ಲ, ಕಳ್ಳನ್ ಮಗ ಎಲ್ಲಿ ತಂದಿರ್ಬೋದು ಅಂದ ಅವನು. ಇವನು ಅನ್ಕಂಡ, ನಮ್ಮ ಅಪ್ಪನ ಮನೆ ಸೈಟ ಮಾರ್ಬಿಟ್ಟು ನಾ ತಾನೆ ಕಳ್ಳನ ಮಗ ಅಂತವನಲ್ಲಿ ಇವನು ಅಂದ. ಅದಕ್ಕೆ ಇನ್ನೊಬ್ಬ ಬಂದ, ಸುಮ್ಮನೆ ಟೀ ಕುಡಿಯೋ, ಅವ್ರ ತಾತ ನಾ 3ನೇ ಅರ್ಧ ಹಾಳು ಮಾಡಿದಾಕ ನಾ ಕಳ್ಳನ ಮಗ ಕೊಟ್ರು ಕೊಡ್ತಾನೆ ಅಂದವನು. ನಮ್ಮ ತಾತ ಯಾವಾಗ ಹಾಳು ಮಾಡಿದ್ನಪ್ಪ, ಎಂತ ಮಾತು ಅಂದ್ಬಿಟ್ನೋ. ನೊಂದ್ಕ ಬಂದ್ಬಿಟ್ಟ ಕಣ್ಣೀರು ಹಾಕೊಂಡು. ಅವಯ್ಯ ಹಿಂಗಂದ ಕಣೋ ಅಂದ. ಅವನ ಹಂಗನ್ನ, ಅವನ ಅಕ್ಕ ಬಿಡು. ಅಲ್ಲೋಡು, ಅಲ್ಲೊಂದು 4 ಜನ ಹೆಣ್ಮಕ್ಳು ಆ ಮನೆ ಜಗಲಿ ಕಟ್ಟೆ ಮೇಲೆ ಕೂತ್ಕ ಏನೋ ಮಾಡ್ತಾವ್ರು ನೋಡಲ್ಲಿ. ಅಲ್ಲೋಗಿ ಗೋಡೆ ಮರಲ್ಲಿ ನಿಂತ್ಕೊ, ಅವ್ರೇನಾದ್ರು ಕೇಳಿಸ್ಕೊ ಅಂದ. ಆ ಜಗಲಿ ಕಟ್ಟೆ ಮೇಲೆಲ್ಲ ಅಕ್ಕಿಯವರಾಗಿನೋ ಏನೋ ಸೋಸ್ತಾ ಕ್ಲೀನ್ ಮಾಡ್ತಾ ಕೂತಿದ್ರು. ಏನೋ ಗೋಡೆ ಮೇಲೆ ನಿಂತ್ಕೊಂಡ. ಅಲ್ಲೊಬ್ಳು ಶುರು ಮಾಡ್ಲು, ಸಾಕಾಕ ಅವಣ್ಣ ಇದ್ಕಿದಂಗೆ 10,000 ಕೊಟ್ನಲ್ಲ, ನಂಗೇನೋ ಅನುಮಾನ, ಯಾರವ ಕೊಟ್ಟಾರ ಹಂಗೆ, ನಂಗೆ ಯಾಕೋ ಅನುಮಾನ ಅಂದ್ಲು. ಈಸ್ಕೊಂಡವಳೆ. ಅಯ್ಯೋ ದೇವರಂತೆ ಮನ್ಸ ಹೋಗಪ್ಪ ಅಂದ್ಬಿಟ್ಟು ಈಗ ಅನುಮಾನ ಬಂದಿದೆ ಮಧ್ಯಾಹ್ನದಲ್ಲಿ, ನಡು ಮಧ್ಯಾಹ್ನದಲ್ಲಿ. ಅದಕ್ಕೆ ಇನ್ನೊಬ್ಳು ಅಂದ್ಲು,
ಜಯ ಸುಮ್ಮನೆ ಗೂಡ ಬುಡ್ಸು, ಗೌರ್ಮೆಂಟಿಂದ 1 ಲಕ್ಷ ಬಂದಿತ್ತಂತೆ, 99 ನುಂಗ್ಬಿಟ್ಟು 10 ಕೊಟ್ಟೆ ಅವನೇ ಅಂದ್ಲ ಅವಳು. ಧೂಳು ತೆಗ್ದು ತಲೆ ಮೇಲೆ ಉಯ್ಕೊಬಿಟ್ಟ ಅವನು. ಎಂತ ಹುಚ್ಚ ಕೆಲಸ ಮಾಡ್ಕಣ್ಣಪ್ಪ. ನೋಡಿ, ನಾವೇನಾರು ಒಳ್ಳೇದ್ ಮಾಡು ಕೊಟ್ರೆ ಅನುಮಾನ ಬಂದ್ಬಿಡ್ತದೆ ಕೆಲವ್ರಿಗೆ. ಇದು ದೊಡ್ಡ ಸಮಸ್ಯೆ ಈಗ. ನಾ ದೇವಸ್ಥಾನಕ್ಕೆ 5 ಲಕ್ಷ ಹಾಕ್ತೀನಿ ಅಂದ್ರೆ ಹೆಂಗಾಗ್ತಾ, ಯಾಕೆ ತಂದ, ಎಲ್ ತಂದ ಹುಡ್ಕಾಡಾಕ್ಬಿಡ್ತಾರೆ. ಬೆಳಗು ನಿಂತು ಬರುದಿಲ್ಲ ಅವ್ರಿಗೆ. ಏನಾರು ಸಿಕ್ಕದ ತಪ್ಪು ಅಂತ ಹುಡ್ಕೋಕ್ ಶುರುವಾದ್ರು. ನೋಡಿ, ನಿಜವಾಗಿಯೂ ಧರ್ಮ ಕಾರ್ಯ ಮಾಡಬೇಕಾದ್ರೆ ಧರ್ಮದ ಮಾರ್ಗದಲ್ಲಿ ಸಂಪಾದನೆ ಮಾಡಿದ್ರೆ ಒಳ್ಳೇದು. 12 ಜನ ಹಾಳು ಮಾಡಿ, 12 ಮನೆಗೆ ನೆಮ್ಮದಿ ಹಾಳು ಮಾಡಿ, ಯಾವುದೋ ಒಬ್ರಿಗೆ ಸಂತೋಷ ಕೊಟ್ಟೆ, ಒಬ್ರಿಗೆ ಧರ್ಮ ಮಾಡ್ಬಿಟ್ಟೆ, ಪರ ಮಾಡಿದಾಗ ಅಕ್ಕಿ ಕೊಡಿಸ್ಬಿಟ್ಟೆ ಅಂದ್ರೆ ಒಳ್ಳೇದಾಗಲ್ಲ ಅದು. ಸಮಾಜ ಸೇವೆ ಅಂದ್ರೆ ಸಮಾಜದ ಸರ್ವರಿಗೂ ಹಿತ ಬಯಸೋನು ಸಮಾಜ ಸೇವಕ ಆಗ್ತಾನೆ. ಈಗೇನಾಗದೆ ಅಂದ್ರೆ ಎಲ್ಲೋ ಸೇರ್ಕೊಂಡು ಅನಾಚಾರ ಮಾಡಿ, ಯಾರಿಗೋ ಅನ್ಯಾಯ ಮಾಡಿ, ಎಲ್ಲೋ ದುಡ್ಡು ಹೊಡ್ಕ ಬಂದು ಊರಿಗೆ ಹಂಚ್ಬಿಟ್ರೆ ನೀ ಸಮಾಜ ಸೇವಕ ಅಂತ ಒಪ್ಕೋತೀವಿ. ಅಲ್ಲ, ನಾವೇನೋ ಒಪ್ಕೋತೀವಿ, ವಿಧಿ ಇಲ್ಲ, ಒಪ್ಲೇಬೇಕು, ಏನೋ ಬೈಕಾದದ ಒಪ್ಕೊಂಡು. ಆದ್ರೆ ಮಾಲಿಂಗೇಶ್ವರ ಒಪ್ಕೋಬೇಕಲ್ಲ, ರಾಕಸಮ್ಮ ಒಪ್ಕೋಬೇಕಲ್ಲ, ಚೌಡೇಶ್ವರಿ ಒಪ್ಕೋಬೇಕಲ್ಲ, ನಡಗದ್ದೇಶ್ವರ ಲೆಕ್ಕಕ್ಕೆ ಸಿಗಬೇಕಲ್ಲ ಅದು. ಅದಕ್ಕೆ ಯಾವತ್ತೂ ಕೂಡ ಬಂಧುಗಳೇ, ಅಲ್ಲ, ಮೆಚ್ಚೋಕೆ ಅಂತ ಹೊರಟ್ರೆ ಭಗವಂತ ಮೆಚ್ಚುವಂತ ಕೆಲಸ ಮಾಡುವ. ಇಡೀ ಗ್ರಾಮ ನನ್ನ ಹೊಗಳಬೇಕು, ಜನ ಎಲ್ಲ ಹೊಗಳಬೇಕು, ನಾನು ಮಾಡಿದ ಕತೆ ಎಲ್ಕ ಇಷ್ಟ ಆಗ್ಬೇಕು ಅಂದ್ರೆ ತಪ್ಪಾಗುತ್ತೆ. ಅದು ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಯದ್ಭಾವಂ ತದ್ಭವತಿ ಆಗ್ಲಿಕ್ಕೆ ಸಾಧ್ಯ. ಧರ್ಮರಾಯನ 2ನೇ ಆಟಕ್ಕೆ ತನ್ನನ್ನು ಸೇರಿಸಿ, ತಮ್ಮಂದರನ್ನು ಸೇರಿಸಿ ಸೈ ಅಂತ ಹೇಳಿ ದಾಳ ಬಿಡುತ್ತವ್ರೆ. ಕೇಳಿದ ದೈವ ಬೆಳಿತಿರ್ಬೇಕಾದ್ರೆ ಶಕುನಿಯನ್ನು ಸೋಲ್ಸಕ್ಕಾಗತ್ತೆ. 2ನೇ ಆಟದಲ್ಲಿ ಶಕುನಿಗೆ ಜಯ. ದುರ್ಯೋಧನ ಹೇಳ್ತಾನೆ, ಮಾವ ಇನ್ನೊಂದು ಆಟ ಹಾಕ್ಬಿಡು ಮಾವ, ಅದರಲ್ಲಿ ಏನಾದ್ರೂ ನಾವು ಗೆದ್ದು ಬಿಟ್ರೆ ನಮ್ಮಂತ ಸಂತೋಷವಾದ ವ್ಯಕ್ತಿ ಇನ್ನೊಬ್ಬರನ್ನು ಸಾಧ್ಯವೇ ಇಲ್ಲ. ಧರ್ಮರಾಯ ಕೇಳ್ತಾರೆ, ಸಹೋದರ, ನನ್ನನ್ನು ಸೋತಾಯ್ತು, ಸಾಮ್ರಾಜ್ಯ ಸೋತಾಯ್ತು, ತಮ್ಮದನ್ನು ಸೇರಿಸಿ ಸೋತಾಯ್ತು, ಇನ್ನು ನನ್ನಲ್ಲಿ ಏನಿದೆ ಅಂತ ನಿನಗೆ ಪಣ ಕಟ್ಲಿ, ಹೇಳಪ್ಪ. ಯಾಕಣ್ಣ ಇಷ್ಟಕ್ಕೆ ಕಂಗಾಲಾದೆ? ನಿನ್ನಲ್ಲಿ ಇನ್ನೊಂದು ಅಮೂಲ್ಯವಾದ ರತ್ನವಿದೆಯಲ್ಲ. ಅಮೂಲ್ಯವಾದ ರತ್ನವ? ಏನಪ್ಪ ಅದು? ನಿಮ್ಮ ಐವರ ಕೈ ಹಿಡಿದ ದ್ರುಪದ ನಂದಿನಿ ದ್ರೌಪದಿ. ಕಟ್ಟೋಳ ತಾಳಕ್ಕೆ ಬೇಡ ಸಹೋದರ, ಬೇಡ. ಒಂದು ಹೆಣ್ಣಿನ ಜೋಜಿಗೆ ಕಟ್ಟಿ ಹೆಣ್ಣು ಕುಲಕ್ಕೆ ಅಪಮಾನ ಮಾಡುವುದು ಸರಿಯಲ್ಲ. ಆಟ ನಿಲ್ಲಿಸ್ಕೊಳ್ಳಿ, ಬೇಡ, ಸಾಕು. ನಾ ಕಟ್ಟು ಅಂದ್ರೆ ಒಳ್ಳೆ ಕರ್ಕೊಂಬಂದ್ ಕಟ್ಟು ಅಂತ ಹೇಳದಮ್ಮ. ಸುಮ್ಮನೆ ಬಾಯಿ ಮಾತಲ್ಲಿ ಕಟ್ಟಿದೀನಿ ಅಂತ ಹೇಳ್ಬಿಡು, ಸಾಕು. ನಿನ್ನ ಮಾತಲ್ಲ ಮೇಲೆ ನಂಬಿಕೆ ಇಲ್ವಾ? ಒಪ್ಪುಗೋಣ. ನೋಡು, 2 ಆಟದ್ದು ಸೋತದ್ದು ಒಂದೇ ಸಾರಿ ಕೊಟ್ಟು ಬಿಡ್ತೀವಿ, ಯೋಚನೆ ಮಾಡು. ಏನು, 2 ಆಟದ್ದು ಒಂದೇ ಸಾರಿ ಕೊಟ್ಟು ಬಿಡ್ತೀಯಾ? ಹಾಗಾದ್ರೆ ಈ ಆಟ ಖಂಡಿತವಾದ ಗೆದ್ದೇ ಕೇಳ್ತೀನಿ, ಬಹಳ ಜೋಪಾನದಿಂದ ಆಡಿ ಗೆದ್ದೇ ಗೆಲ್ತೀನಿ ಅಂತ ಜೂಜಿನ ಹಮಲಿನಲ್ಲಿ ಧರ್ಮರಾಯನು 3ನೇ ಆಟಕ್ಕೆ ತನ್ನ ಹೆಂಡತೀನಿ ಸೈ ಅಂತ ಹೇಳಿ ದಾಳ. ಜೂಜು ಎಷ್ಟು ಕೆಟ್ಟದು ಅನ್ನೋದಕ್ಕೆ ಧರ್ಮರಾಯರೇ ಸಾಕ್ಷಿ ಅಂತ ಧರ್ಮರಾಯನೇ ಬೆಳೆಸ್ಬಿಡ್ತು ಜೂಜು. ಅದಕ್ಕೆ ನಮ್ಮ ಈಗಿನ ಕಾಲದಲ್ಲಿ ಕೆಲವು ಡೈಲಾಗ್ ಹೊಡಿತಾರಲ್ಲ, ಲೇ 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 ಹಿಂದೆ ಧರ್ಮರಾಯ ದ್ವಾಪರದಲ್ಲಿ ತನ್ನ ಹೆಂಡತಿನೇ ತಗೊಂಡು ಜೂಜು ಕಟ್ಟಿದ್ದಂತೆ. ನಾ ಅಷ್ಟೊಂದು ಕೆಳಮಟ್ಟದ ಮನಸ್ಸನ್ನ ಅಂತ ಹೆಂಡತಿ ತಾಳಿ ತಕೋ ಕಟ್ತವನೆಪ್ಪ. ಬಡ್ಡಿ ಗಣಂದು ಗುಲಾಮ ಒಳಗ್ ಬಿದ್ರೆ ನಿನಗೆ ಹಂಗೆ ತಮಟ ನೆತ್ತಕ್ನಾಗ ಹಾಕ್ಬಿಡ್ಲಿ, ಹಂಗೆ ಮಾಡಿಸ್ತೀನಿ. ನಿಂಗೆ ಗುಲಾಮ ಒಳಗ್ ಬಿದ್ರೆ ಹೇಳ್ತಾರದು, ಬೆಳ್ದ್ರ ನಾನ್ ನೆತ್ತಾಕತ್ತೀನಿ. ಅದು ಖಂಡಿತ. ನೋಡಿ, ಈಗಿನ ಕಾಲದಲ್ಲಿ ಅದನ್ನ ಡೈಲಾಗ್ ಹೊಡಿತಾರೆ. ಈಗ ಅಂದ್ರೆ ಜೂಜು ಧರ್ಮರಾಯರೇ ಬೆಳ್ಳಿಲ್ಲ. 3ನೇ ಆಟಕ್ಕೆ ತನ್ನ ಹೆಂಡತಿನೇ ಸೈ ಅಂತ ಹೇಳಿ ದಾಳ ಬಿಟ್ರಲ್ಲ ಧರ್ಮರಾಯರು. ಕೇಳದ ದಯ ಬೆಳಿತಿರ್ಬೇಕಾದ್ರೆ ಶಕುನಿ ಎಲ್ಲಿ ಸೋಲ್ತಾನೆ. 3ನೇ ಆಟಕ್ಕೂ ಶಕುನಿಗೆ ಜಯ. ಯಾವಾಗ ಶಕುನಿ ಗೆದ್ದುಬಿಟ್ಟು ದುರ್ಯೋಧನಿಗೆ ಸಂತೋಷ. ಮಾವ ಎಷ್ಟು ಹೋದ್ರದ ಬಯಕೆಯ ಒಂದೇ ಸಾರಿ ತೀರಿಸ್ಬಿಟ್ಟಲ್ಲ ಮಾವ. ದುರಹಂಕಾರದ ದರ್ಭದಲ್ಲಿ ಹಿಗ್ಗುತ್ತಿದ್ದ ಪಾಂಡವರು ಈಗ ನಮ್ಮ ಸ್ವತ್ತು. ಸೋದರ ದುಶ್ಯಾಸನ ಅಣ್ಣ ಹೊರಡು, ತುಂಬಿದ ಸಭೆಗೆ ಎಳೆತಾ ಪಾಂಚಾಲಿಯನ್ನು. ಆಗಲಿ ಅಣ್ಣ. ಹೊರಟು ಬಿಟ್ಟ ದುಶ್ಯಾಸನ. ಬರಬರನೆ ಹೋಗಿದ್ದೆ, ಅವಳ ಜುಟ್ಟನ್ನು ಹಿಡ್ಕೊಂಡು ಎಳಕೊಂಡು ದರದರನೆ ಬಂದುಬಿಟ್ಟ ಆಸ್ಥಾನಕ್ಕೆ. ಅಣ್ಣ, ಏನು ಮಾಡಲಿ ಈ ಪಾಂಚಾಲಿಯನ್ನು? ಮುಖವನ್ನೇನು ನೋಡುವೆ ಸಹೋದರ? ತುಂಬಿದ ಸಭೆಯಲ್ಲಿ ಎಳೆದು ಬಿಸಾಡವಳ ಸೀರೆಯನ್ನ. ಆಗಲಿ ಅಣ್ಣ. ಕುಂತಮಳ ಮಕ್ಕಳು ನೋಡಕ್ಕಾಗದೆ ಕೂತಲ್ಲಿ ನರಳಿ ಸಾಯ್ಬೇಕು. ಆಗಲಿ ಅಣ್ಣ. ದ್ರೌಪದಿ ಹೇಳ್ತಾಳೆ, ಬೇಡ ಪಾಪಿ, ನನ್ನ ಸೀರೆಯನ್ನು ಮುಟ್ಟಬೇಡ. ನನ್ನ ಸೀರೆಯನ್ನು ಮುಟ್ಟಿದ್ರೆ ಸುಟ್ಟು ಭಸ್ಮವಾಗಿ ಹೋಗ್ತೇನೆ. ಮುಟ್ಟಬೇಡ ಪಾಪಿ, ತೊಲಗಾಚೆಗೆ.
ಭಸ್ಮವಾಗಲು ಬಿಡು ಪಾಂಚಾಲಿ. ಈ ಸಿಕ್ಕ ಅವಕಾಶವನ್ನು ಬಿಡಲು ಸಾಧ್ಯವೇ? ಎಂದೂ ಸಾಧ್ಯವಿಲ್ಲ. ಅಯ್ಯಯ್ಯೋ, ನಾನೇನು ಮಾಡ್ಲಿ? ನೋಡು, ಜಗಜ್ಜಟ್ಟಿಮಲ್ಲ ಭೀಮಸೇನನಿದ್ದಾನೆ. ಅವನೊಬ್ಬ ಹೊಟ್ಟೆ ಬಾಕ, ಅವನಿಂದೇನಾಗುವುದು? 3 ಲೋಕದ ಗಂಡ ಅರ್ಜುನನಿದ್ದಾನೆ, ಅವನೊಬ್ಬ ನಪುಂಸಕ. ಧರ್ಮರಾಯನಿದ್ದಾರೆ, ಸೋತು ಕಂಗಾಲಾಗಿರು ನಿನ್ನ ಧರ್ಮರಾಯ ಏನು ಮಾಡ್ತಾನೆ? ನಾನೇನು ಮಾಡ್ಲಿ? ನಕುಲ ಸಹದೇವರು ಅವರಿನ್ನು ಚಿಕ್ಕ ಬಾಲಕರು. ಅಯ್ಯಯ್ಯೋ, ನಾನೇನು ಮಾಡ್ಲಿ? ನನ್ನನ್ನು ಕಾಪಾಡೋರು ಯಾರು? ಜಗನ್ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣ ಪರಮಾತ್ಮನಿದ್ದಾನೆ. ಯಾರೋ ಆ ಗೊಲ್ಲನೆ ಎಲ್ಲೆಲ್ಲಿ ನಿಂತು ದನಕರಗಳೆದ ಮೇಯಿಸಿದ ಕಾಲ ಕಳಿತಾ ಇದ್ದಾನು ಕೊಳದು ನೂತ. ಎಲ್ಲೋ ಇರುವಂತವನು ಇಲ್ಲಿ ನಿನ್ನ ಗಂಡಂದ್ರ ಕೇಳಾಗದ ಕೆಲಸ ಅವನು ಬಂದು ಕಾಪಾಡ್ತಾನ. ಕರಿ ನೋಡೋಣ ಆ ಗೊಲ್ಲನನ್ನ. ಕೃಷ್ಣ, ಮಾಧವ, ಎಲ್ಲಿರುವ ತಂದೆ? ಬಾ ಪರಮಾತ್ಮ, ಈ ಹೆಣ್ಣಿನ ಮಾನವನ ಉಳಿಸು ಪರಮಾತ್ಮ ಅಂತ ಭಕ್ತಿಯಿಂದ ಪರಮಾತ್ಮನಾದ ಕೃಷ್ಣನನ್ನ ಬೇಡುತ್ತಾ ಇದ್ದಾಳೆ ದ್ರೌಪದಿಯಾದವಳು ತನ್ನ ಮಾನವನ್ನು ಉಳಿಸಿಕೊಳ್ಳೋದಕ್ಕೆ. ಕೃಷ್ಣ ಅಂತ ಕೂಗುದು ಕೂಡಲೇ ಬೆಟ್ಟದ ಗಾತ್ರ ಸೀರೆ ಬಂದವಳ ಮಾನ ಪ್ರಾಣವನ್ನ ಕಾಪಾಡುತ್ತಾ ಇದೆ. ದುಶ್ಯಾಸನ ಅರಮನೆ ತುಂಬ ಎಳೆದು ಗುಡ್ಡಾಕೆ ಸುಸ್ತಾಗಿ ದುಬ್ಬುನ್ ಕೆಳಗಡೆ ಬಿದ್ದು. ದುರ್ಯೋಧನ ಹೇಳ್ತಾನೆ, ಏಕ ಸಹೋದರ, ಏಕ ಕಂಗಾಲಾದೆ. ಆಗುತ್ತಿಲ್ಲ ಅಣ್ಣ, ಆಗುತ್ತಿಲ್ಲ. ಎಷ್ಟು ಹೇಳಿದ್ರು ಈ ಬಣ್ಣ ಬಣ್ಣ ಸೀರೆ ಬರ್ತಾನೆ ಇದೆ ಅಣ್ಣ. ಆಗುವುದಿಲ್ಲವೇ? ಆಯ್ತಾ ಇಲ್ಲ ಅಣ್ಣ. ಸರಿ, ಕೂಂತೀನಿ ಕಣ್ಣ. ಅದಕ್ಕೆ ಯಾಕೆ ಅವು ಅಂತ ಆರಿಸ್ಬಿಡ್ತೀನಿ ಅಂತ ಹೋದಲ್ಲ ಅಣ್ಣ. ಆ ಕೃಷ್ಣ ಬರ್ದರೆ ನನ್ನ ಪ್ರತಾಪ ತೋರ್ತಿದ್ದೆ. ಈಗ ಆಯ್ತಾ ಇಲ್ಲ ಅಣ್ಣ. ಈಗ ಏನೋ ಮಾಡಕ್ ಹೋದೆ ಅಣ್ಣ, ಏನೋ ಆಗೋಯ್ತು. ಸರಿ, ಮತ್ತೆ ಬದುಕೋಗ್ ಪಂಚಾಲಿ. ಕೊನೆಗೂ ಆ ಗೊಲ್ಲ ಬಂದಿವಳು ಮಾನ ಪ್ರಾಣವನ್ನು ಕಾಪಾಡ್ಬಿಟ್ಟ. ಮಾವ, ನೀ ಯಾಕೆ ಸುಮ್ಮನೆ ಕೂತೀಗ? ಇನ್ನೊಂದು ಆಟ ಆಟ. ಧರ್ಮರಾಜ್ ಕೇಳ್ತಾರೆ, ಸಹೋದರ, ಸಾಮ್ರಾಜ್ಯ ಸೋತಾಯ್ತು, ತಮ್ಮಂದನ್ನು ಸೇರಿಸಿ ನನ್ನನ್ನು ಸೇರಿಸಿ ಸೋತಾಯ್ತು. ಒಂದು ಹೆಣ್ಣಿನ ಜೂಜಿಗೆ ಕಟ್ಟಿ ಹೆಣ್ಣು ಕುಲಕ್ಕೆ ಅಪಮಾನ ಮಾಡಿದ್ದು ಆಯ್ತು. ಇನ್ನೇನಕ್ಕಪ್ಪ ನಾನು ಪಣ ಕಟ್ಲಿ? ಯಾತಕ್ಕೋಸ್ಕರವಾಗಿ ಆಟ ಆಡ್ಲಿ? ಗಮನಮಟ್ಟಿ ಕೇಳಿಸ್ಕೊಳ್ಳಿ ಧರ್ಮರಾಯ, ಈ ಆಟದಲ್ಲಿ ಏನಾದ್ರೂ ನೀವು ಗೆದ್ದರೆ 3 ಸಾರಿ ಸೋತಿರೋದು ಒಂದೇ ಸಾರಿ ಕೊಟ್ಟು ಬಿಡ್ತೇನೆ. ಒಂದು ವೇಳೆ ಸೋತರೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. 12 ವರ್ಷ ವನವಾಸ ಅಂದ್ರೆ ಕಾಡಿನಲ್ಲಿ ಗೆಡ್ಡೆ ಗಣಸುಗಳು ತಿನ್ಕೊಂಡು ಕಾಲ ಕಳಿಬೇಕು. 1 ವರ್ಷ ಅಜ್ಞಾತವಾಸ ಅಂದ್ರೆ ತಮ್ಮ ನಿಜವಾದ ರೂಪವನ್ನು ತ್ಯಜಿಸಿ ಮಾರುವೇಷ ಧರಿಸ್ಕೊಂಡು ಓಡಾಡಬೇಕು. ಆ ಮಾರುವೇಷ ಧರಿಸ್ಕೊಂಡು ಓಡಾಡುವ ಸಂದರ್ಭದಲ್ಲಿ ಇವರೇ ಧರ್ಮರಾಯ, ಇವರೇ ಭೀಮ, ಇವನೇ ಅರ್ಜುನ ಅಂತ ಯಾರಾದ್ರೂ ಒಬ್ರು ಪತ್ತೆ ಹಚ್ಚಿದ್ರು ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಈ ರೀತಿ ಮಾತುಕತೆ ಆಯ್ತು. ಧರ್ಮರಾಯ ಹೇಳ್ತಾರೆ, ಮಾವ ಹಾಕು, ಈ ಆಟದಲ್ಲಿ ನನಗೆ ಸೋಲು ಬರಲಿ ಅಂತ ನಾನು ಆಸೆ ಪಡ್ತೇನೆ. ಯಾಕೆ ಗೊತ್ತಾ? ಒಂದು ಹೆಣ್ಣಿನ ಜೂಜಿಗೆ ಕಟ್ಟಿ ಹೆಣ್ಣು ಕುಲಕ್ಕೆ ಅಪಮಾನ ಮಾಡಿದ ಈ ಸ್ಥಳದಲ್ಲಿ ನನ್ನ ಮನಸ್ಸಿರಲು ಹೋಗ್ತಾ ಇಲ್ಲ. ಕಾಡಿನಲ್ಲಿ ವಾಸ ಮಾಡುವ ಮೃಗಗಳಿಗಾದ್ರೂ ಕನಿಕರ ಉಂಟು. ನಾನಲ್ಲೇ ಹೊರಟೋಗ್ತೀನಿ. ಹಾಕು ಮಾವ, ಈ ಆಟದಲ್ಲಿ ನನ್ನ ಸೋಲು ಬರಲಿ ಅಂತೇನೆ ಆಸೆ ಪಡ್ತೇನೆ. ಹಾಕು. 4ನೇ ಆಟ ಆಡ್ತಿರ್ಬೇಕಾದ್ರೆ 4ನೇ ಆಟದಲ್ಲೂ ಧರ್ಮರಾಯರಿಗೆ ಸೋಲು ಖಚಿತವಾಗೋಯಿತು. ಸೋತ ಧರ್ಮರಾಯರು ಮಾತು ಕೊಟ್ಟಂತೆ ರಾಜೋಚಿತವಾಗಿರ್ತಕ್ಕಂಥ ಉಡುಪುಗಳನ್ನೆಲ್ಲ ತ್ಯಜಿಸಿ ಸೇವಕ ತೊಟ್ಕೊಳ್ಳೋ ಬಟ್ಟೆ ತೊಟ್ಕೊಳ್ತಾ ರಾಜ್ಯಕೋಶಾದಿಗಳನ್ನೆಲ್ಲ ಬಿಟ್ಟು ಕಾಡಿನ ಕಡೆ ಹೊರಡಲು ಸಿದ್ಧರಾದಾಗ ಹಿಂದೆ ಭೀಮ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ ಸಮೇತರಾಗಿ ಅಣ್ಣನನ್ನು ಹಿಂಬಾಲಿಸಿ ತಮ್ಮಂದರು ನಿಂತು ಬಿಟ್ರಂತೆ. ಅಣ್ಣ, ನೀನ್ ಯಾಕೆ ಜೂಜಾಡಿದೆ? ನೀನು ಜೂಜಾಡಿಸೋದಕ್ಕೆ ನಾವ್ಯಾಕೆ ಕಾಡು ಬಂದು ಕಷ್ಟ ಪಡಬೇಕು ಅಂತ 1 ದಿನ ತಮ್ಮಂದಿರ ಎದುರಾಗಿ ಕೇಳಲಿಲ್ಲ. ಅಣ್ಣನ ಜೊತೆ ತಮ್ಮಂದರು ಕೂಡ ಕಾಡುಗೊರಳು ಸಿದ್ದು ಬಿಟ್ರು. ಅದಕ್ಕೆ ಸುವರ್ಣಾಕ್ಷರದಲ್ಲಿ ಬರೀತಾರೆ, ಅಣ್ಣ ತಮ್ಮಂದರಂದ್ರೆ ಪಾಂಡವರಂತಿರಬೇಕು. ನಿಜ, ಅದು ಪಾಂಡವರಂತೆ ಇರ್ಬೇಕಂತ ನೋಡಿ. ಅಣ್ಣ ಹಾಕಿದ ಕೆರೆನ ದಾಟ್ಲಿಲ್ಲ ತಮ್ಮಂದರು ಯಾವತ್ತೂ ಕೂಡ. ಅಣ್ಣ, ನೀನ್ ಯಾಕೆ ಜೂಜಾಡಿದೆ? ನೀ ಜೂಜಾಡಿಸೋದಕ್ಕೆ ನಾವ್ಯಾಕೆ ಕಷ್ಟ ಪಡಬೇಕು ಅಂತ ಒಂದು ಮಾತು ಕೇಳದೆ ಅಣ್ಣನ ಜೊತೆಗೆ ಬಂದು ತಮ್ಮಂದಿರು ಗೆಡ್ಡೆ ಗಂಟುಗಳು ತಿಂತ ಕಾಡಿನಲ್ಲಿ ವ್ಯತ್ಯನ ಪಡ್ತಾರಂತೆ ಹೊರತು ಅಣ್ಣನ ಒಂದು ಮಾತು ಕೇಳಲಿಲ್ಲ ಅವರು. ನಮ್ಮೀಗಿನ ಕಾಲದಲ್ಲಿ ಕಥೆನೇ ಬರಲ್ಲ ಬುಟ್ಟಾಕಿ. ಯಾವ ಕೋಟ್ಲು ತಗೊಳ್ಳಿ ಬರೀ ಅಣ್ಣ ತಮ್ಮಂದಿರ ಕೇಸ್ಗಳೇ. ಇಲ್ಲ ಅಣ್ಣ ತಮ್ಮನ ಮುಂಡೆ ಹೊಡೆದಾಕಿರ್ತಾನೆ, ಇಲ್ಲ ತಮ್ಮನೇ ಅಣ್ಣನ ಮುಂಡೆ ಹೊಡೆದು ಬಿಟ್ಟಿರ್ತಾನೆ. ಆಗ್ಲೇ ಇನ್ನೇನು ಇರಲ್ಲ ಜಗಳ, ಬರೀ ಒಂದು ಸೂರ್ ನೀರ್ ಬಿಡಕ್ಕೆ ಜಗಳ ಹತ್ಕೊಂಡಿರುತ್ತೆ. ನಾನು ಬೀಳಬಿಡಲ್ಲ, ನಾನು ಬಿಡಬಿಡಲ್ಲ, ಬೀಳದೇ ಬೇಡ ಬಿಡು, ಬೀಳದ ಬೇಡ ಬಿಡು, ನಂದು ಕೋರ್ಟ್ ಹೋಲಿ ಬಿಡು, ಹೈಕೋರ್ಟ್ಗೆ ಹೋಲಿ ಬಿಡು, ಸುಪ್ರೀಂ ಕೋರ್ಟ್ ಮುಂದಕ್ಕೆ ಹೋಲಿ ಬಿಡು, ಅದೇನಾರ ಬಿಡು, ಅದೆಷ್ಟರ ಖರ್ಚಾಗ್ಬಿಡ್ಲಿ, ಒಟ್ನಲ್ಲಿ ನನಗೆ ಆಗ್ಬೇಕು ನ್ಯಾಯ, ಅದೇನಾರ ಬಿಡ್ಲಿ, ನೋಡ ಬಿಡು, ಅಲ್ಲ ಇಬ್ರು ಲಾಯರ್ ಹಿಡಿದು ಬಿಟ್ರು, ಡೆಲ್ಲಿಗೆ ಹೋಲಿ, ಮಂಡ್ಯಕ್ಕೆ ಹೋಲಿ, ಎಲ್ಲಿಗಾರ ಹೋಲಿ ಅಂತ. ಏನಿಬ್ರು ಹಿಡಿದಿದೆ ಅಣ್ಣ. ಲಾಯರ್ ಸಾಹೇಬ್ರೆ ನೀವ್ ಏನ್ ಮಾಡ್ತಾರೋ ಬಿಡ್ತೀನೋ ಗೊತ್ತಿಲ್ಲ, ವ್ಯವಹಾರ ನಂದಿಕ್ ಹಾಕ್ಬೇಕು, ಅದು ಎಷ್ಟು ಕೇಳಿದ್ರೆ ಕೇಳಿ ಕೊಟ್ಟು ಬಿಡ್ತೀನಿ ನಾನು.
ಅಯ್ಯಯ್ಯೋ 10 ಲಕ್ಷ 20 ಕೊಡ ಒಟ್ಟ ನನ್ನ ಕಡೆ ವ್ಯವಹಾರ ಆಗ್ಬೇಕು ದಯವಿಟ್ಟು. ಏನ್ ಅವ್ನು ಹಿಡಿದ್ಬಿಟ್ಟ, ಅಣ್ಣನ ಹಿಡಿದ್ಬಿಟ್ಟ, ತಮ್ಮನ ಹಿಡಿದ್ಬಿಟ್ಟ ಲಾಯರ. ಏನ್ ದಿನ ಲಾಯರ್ ಆಫೀಸ್ಗೆ ಹೋಯ್ತಾರ, ಮಾತಾಡ್ಕೊ ಬರ್ತಾರ, ಪುನಃ ಕೋರ್ಟ್ಗೆ ಹೋಯ್ತಾರ, ಪುನಃ ಬರ್ತಾರ. ಇದೇ ಕಥೆ ಆಗೋಯ್ತು. 2-3 ವರ್ಷ ಸುಮ್ಮನೆ ಅದೇ ನಡೀತಾ ಇತ್ತಲ್ಲ. ಇನ್ನೇನೋ 5-6 ವರ್ಷಕ್ಕೆ ಆಗಿತ್ತು. ಸುಪ್ರೀಂ ಇದ್ದದಪ್ಪ, ಹೈಕೋರ್ಟ್ಲಿ, ಬೆಂಗಳೂರು ಹೈಕೋರ್ಟ್ಲಿ ತೀರ್ಮಾನ ಆಗ್ಬೇಕಾಯ್ತು. ಇನ್ನೇನೋ ಜಡ್ಜ್ಮೆಂಟ್ ಇತ್ತು ಅವತ್ತು. ಸಣ್ಣದಾಗಿ ಗಲಾಟೆ ಎತ್ಕೊಬಿಟ್ಟು ಕೋರ್ಟ್ತು ತಮ್ಮ ಅಣ್ಣನ ಬೊಂಡಕ್ಕೆ ಸೇಸ್ ಹೊಡೆದು ಬಿಟ್ಟ. ಏನ್ 18 ಒಳಗ ಹಾಕ್ಸ್ಕೊಂಡು ಸುಮ್ಮನೆ ಬುಂಡ ಬಿಡ್ಕೊಂಡು ನಿಂತನ ದೊಡ್ಡವ. ಪುನಃ ಇನ್ನು 10 ವರ್ಷ ಮುಂದಕ್ಕೆ ಹೋಯ್ತು. ಯಾಜ್ಯ ಸುಪ್ರೀಂ ಕೋರ್ಟ್ಗೆ ಹೋಯ್ತು, ನ್ಯಾಯ ಮುಂದಕ್ಕೆ ಹಾಕ್ಬಿಟ್ರು. ಏನ ತಮ್ಮನ ಕೈ ಬುಂಡ ಹೊಡ್ಸ್ಕೊಂಡು ಸುಮ್ ದಿನ ಹೋಯ್ತಿಂದಲ್ಲ ಎಡ್ತಿ ಕೇಳ್ದ, ರೀ ಎಲ್ಲಿ ಹೋಯ್ತಾ ಇದ್ರಿ? ಕೋಲ್ಟ್ ಹೋಯ್ತವನಿ, ಕೋಲ್ಟ್ ಹೋಯ್ತವನಿ. ಕೋರ್ಟ್ಗೆ ಕೋರ್ಟ್ಗೆ ತಮ್ಮನ ಕೈ ಬುಂಡ ಹೊಡ್ಸ್ಕೊಂಡು ಮಕ್ಕ ನೋಡ ಮಕ್ಕ ಸೀದಾಗ ಮಾಡ್ಕೊತಕ ಬಂದು ನನ್ನಂತೊಳಗಿರೋ ಮುಚ್ಚುಳು ನೀನ್ ಅಕ್ಕ ಸತ್ತಗಳು ಮುಚ್ಚುಳಕ್ಕೆ ಕಿಚ್ಚು ಹಂಗದ. ತಮ್ಮನ ಕೈ ಬುಂಡ ಹೊಡ್ಸ್ಕೊಂಡೆ ಒಂಚೂರು ಬುದ್ಧಿ ಮಾಡವ ನಿನಗ. ಎತ್ತಿ ಅರ್ದ್ಬಿಟ್ಟು ಬರುತ್ತಾರೆ ಹುಡ್ಗ, ಹೋಗೋದೇನು ಮಾಡೋಗೋ ಕೇಳಾತ್ಬಿಡ್ತು. ಹೇಳ್ತಾವ ಬಯಸ್ಕೊಂಡು ನಾನು ಹಿಂಗಿರ್ಬೇಕಲ್ಲ, ಇವತ್ತೇನ ಅರ್ಧ ಬಿಡ್ತೀನಿ ಅನ್ಬಿಟ್ಟದೆ. ಅವನು ಬಂದಲ್ಲ ಕೋರ್ಟ್ ಪುನಃ ಸಣ್ಣದಾಗ ಜಗಳ ಹತ್ಕೊಂಡು ಅಣ್ಣ ತಮ್ಮನ ಮುಂಡ ಹೊಡೆದ ಹಾಕ್ಬಿಟ್ಟಾಗ. ಇನ್ನೂ 8 ವರ್ಷ ಮುಂದಕ್ಕೆ ಹೋಯ್ತು ಯಾಜ್ಯ. 18 ವರ್ಷದಿಂದ ಬಡ್ಡಿಗಳು ಸೂರ್ ನೀರು ಅಲ್ಲೇ ಬೀಳ್ತದ. ಅತ್ತಾನೆ ಎಲ್ಲಿ ಬಿದ್ದು ಅಲ್ಲೇ ಬೀಳ್ತದ. ಅದು ಇವ್ರ ತರ ದುಡ್ಡು ಕಾಸು ಜಮೀನು ಎಲ್ಲ ಒಡವ ಗಿಡವ ಎಲ್ಲರೂ ಖಾಲಿ ಆಗೋಯ್ತು. ಏನ್ ಇವ್ರು ಸೈಕಲ್ ತಿರುಗಾಡ್ತಾರೋ, ಲಾಯರ್ಗಳು ಕಾರಲ್ಲಿ ತಿರುಗಾಡ್ತಾರ, ಅವರು ಎಲ್ಲ ಚೆನ್ನಾಗಿ ತೀರ್ಸ್ಕೊಂಡವ್ರ ಆತಾಗ. ಇನ್ನೇನು ಇವರು ಒಪ್ಪಂದಕ್ಕೆ ಬಂದಾಗ ಆಗ್ಬಿಟ್ಟದ. 18 ಅಲ್ಲ 22 ವರ್ಷ ಆದ್ಮೇಲೆ ಸುಪ್ರೀಂ ಕೋರ್ಟ್ಲಿ ತೀರ್ಮಾನ ಬಂತು. ನೋಡ್ರಪ್ಪ ಅಡ್ಡ ತಂದಿರೆ ಏನ್ರಯ್ಯ ಕಥಾ ನಿಮ್ದು. 27 ವರ್ಷದಿಂದ ಯಾಜ್ಯ ಮಾಡ್ಕೊಂಡ್ ಬಂದಿದಾರಲ್ಲ ಬರೀ ಅದೊಂದು ಸೂರ್ ನೀರಿಗೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಇವತ್ತು ತೀರ್ಮಾನ ಕೊಡ್ತಾ ಇದೆ. ಆ 1.5 ಅಡಿ ಜಾಗದಲ್ಲಿ ತಾನೇ ನಿಮಗೆ ಅಷ್ಟೊಂದು ಕಚ್ಚಾಟ ಇರೋದು. ಆ 1.5 ಅಡಿ ಜಾಗದಲ್ಲಿ ಅಣ್ಣ ತಮ್ಮದಿರಿಬ್ರು ಓಡಾಡಂಗಿಲ್ಲ. ನಾಳೆ ಕೋರ್ಟ್ನವ್ರು ಬಂದು ಬೇಲಿ ಹಾಕ್ತಾರೆ. ಇದೇ ತೀರ್ಪು ಅಂತ ಕೊಟ್ಬಿಟ್ರು. ತೀರ್ಪಾತಾಗೆ ಬೆಳಿಗ್ಗೆ ಬಂದ್ರು ಕೋರ್ಟ್ನವರು ಬೇಲಿ ಹಾಕಕ್ಕೆ ಮೆಷರ್ಮೆಂಟ್ ತಗೊಳ್ಳಿ, ಸೈಡ್ಗೆ ಹಾಕಿ ಅದನ್ನ ತಗೊಳ್ಳಿ, ಸೈಡ್ ಮೆಷರ್ಮೆಂಟ್ ತಗೊಳ್ಳಿ, ಸೈಡ್ ಸಾರ್ ಬೇಗ ಮೆಷರ್ಮೆಂಟ್ ತಗೊಳ್ಳಿ, ಬೇಲಿ ಹಾಕಿ. ಏನಾಯ್ತು? ಏನು ಬೇಡಿ ಬಿಳಿ ರಾತ್ರಿ ಒಂದಾಗೋದಲ್ಲ, ರಾತ್ರಿ ಒಂದಾಗೋದ ನಾವು ರಾತ್ರಿ ಒಂದಾಗೋದ್ರ ಬೇಲಿ ಹಾಕ್ಬೇಕು. ಸುಮ್ಮನೆ ತಲೆ ತಿನ್ಬೇಡಿ, ನಮಗೆ ಕೋರ್ಟಿನ ಆಗಿದೆ. ಬೆಳಗ್ಗೆ ನಮ್ಮ ಅಣ್ಣ ಮೆಷರ್ಮೆಂಟ್ ತಗೊಳ್ಳಿ ದಯವಿಟ್ಟು ಬೇಗ. ಉದ್ದ ಎಷ್ಟಿದೆ ನೋಡಿ. ಬೆಳಗ್ಗೆ ನಮ್ಮ ಅಣ್ಣ ಮೇಲೆ ನಾಷ್ಟ ಮಾಡ್ಕೊಂಬಂದಲ್ಲ ಸ್ವಾಮಿ. ಅಲ್ಲೇ ನಾಷ್ಟ ಮಾಡ್ಕೊಂಡ್ ಬಂದ್ರೆ ಮತ್ತೆ ಮೊದ್ಲೇ ಮಾಡ್ಕೊಂಡಿದ್ರೆ 27 ವರ್ಷದಿಂದ ಏನ ಬಿಡಿ ಸ್ವಾಮಿ, ಕೆಟ್ಟಗಳಗ ಸರಿ ಇರಲಿಲ್ಲ. ಒಂದಾಗೋದ್ರೆ ಸ್ವಾಮಿ ಒಂದಾಗೋದ್ರಂತೆ. ಅಂದ್ರೆ ಯಾವ ಕೋರ್ಟ್ ತಗೊಳ್ಳಿ ಬರೀ ಇದೇ ಕೇಸ್ಗಳು. ಆದ್ರೆ ಇಂದಿನ ಕಾಲದಲ್ಲಿ ಅಣ್ಣ ಹಾಕಿದ್ಕೆ ಒಂದು ದಿನ ದಾಟ್ತಿರಲ್ಲ ತಮ್ಮಂದಿರು. ಇದಕ್ಕೆ ಉದಾಹರಣೆ ಕೊಡೋದಾದ್ರೆ, ರಾಮಾಯಣದಲ್ಲಿ ರಾಮ ಮತ್ತು ರಾವಣರ ಯುದ್ಧ ಕೊನೆಯಲ್ಲಿ ನಡಿಬೇಕಾದ್ರೆ ರಾಮ ಒಂದು ಅಸ್ತ್ರ ಬಿಡ್ತಾನೆ, ರಾಮಬಾಣವನ್ನ. ಅದು ನೇರವಾಗಿ ಎದೆಗೆ ನಾಟಿ ರಾವಣನಿಗೆ ಸುಸ್ತಾಗಿ ಕಂಗಾಲಾಗಿ ಕೆಳಗಡೆ ಬೀಳ್ತಾನೆ. ಆಗ ರಾವಣನಾದವನು ನೊಂದು ಕುಳಿತಾಗ ರಾಮ ಹತ್ರ ಬರ್ತಾನಂತೆ. ಆಗ ರಾವಣ ಹೇಳ್ತಾನಂತೆ, ರಾಮ ನಿನಗಿಂತಲೂ ಶಕ್ತಿಯಲ್ಲಿ ನಾನು ಹೆಚ್ಚು ಮೇಲು, ನಿನಗಿಂತಲೂ ಸೈನ್ಯದಲ್ಲಿ ನನ್ನ ಸೈನ್ಯ ಹೆಚ್ಚು, ನಿನಗಿಂತಲೂ ಪರಶಿವನ ಭಕ್ತಿ ಪರಶಿವನ ಆಶೀರ್ವಾದ ಹೆಚ್ಚಿರೋ ನಾನು. ಆದ್ರೆ ಸೋಲ್ತಿರೋದು ನಾನು ಯಾಕೆ ಗೊತ್ತಾ? ನಿನಗೆ ಜೀವನ ಪರ್ಯಂತ ನಿನ್ನ ತಮ್ಮ ಎಗಲಾಗಿ ನಿಂತ, ನನ್ನ ತಮ್ಮ ನನ್ನ ವಿರುದ್ಧವಾಗಿ ನಿಂತ, ಅದೇ ಗೆಲುವು ಅಂತಂದವನು. ಅಂದ್ರೆ ರಾಮಾಯಣದಲ್ಲಿ ರಾಮನ ಜೊತೆಯಾಗಿ ಲಕ್ಷ್ಮಣ ಸದಾ ನಿಂತಿದ್ದಂತೆ. ಆದ್ರೆ ಈ ರಾಮನ ಜೊತೆ ಇದ್ದ ವಿಭೀಷಣ ರಾಮನ ಜೊತೆ ಸೇರ್ಕೊಂಡವನು, ಅಂದ್ರೆ ಎದುರಾಳಿ ಜೊತೆ ಸೇರ್ಕೊಂಡ. ಅವನು ತಮ್ಮನ ಜೊತೆ ಅಣ್ಣನ ಜೊತೆ ಇದ್ದಿದ್ರೆ ನನ್ನ ಸೋಲ್ಸಕ್ಕಾಗ್ತಿರಲ್ಲ, ನಿನ್ನ ತಮ್ಮ ನಿನ್ನ ಜೊತೆಯಾಗಿ ಸದಾ ಇದ್ದ, ಅದಕ್ಕೆ ನೀನು ಇವತ್ತು ಗೆದ್ದಿರು ಅಂತ ಹೇಳ್ದ. ಯಾರು? ರಾಮನಿಗೆ. ಅಂದ್ರೆ ಆ ತಮ್ಮನ ಒಂದು ಶಕ್ತಿ ರಾಮನನ್ನು ಕಾಪಾಡ್ತು. ಅದೇ ರೀತಿ ಇಲ್ಲಿ ಯಾವ ಧರ್ಮರಾಯನಿಗೆ ಶಕ್ತಿಯೇ ತನ್ನ ತಮ್ಮಂದಿರಾದ್ರು. ಕಾಡಿನಲ್ಲಿ ಬಂದು ಗೆಡ್ಡೆ ಕನಸುಗಳು ತಿಂದ ಕಾಲವನ್ನು ಕಳಿತಿರ್ಬೇಕಾದ್ರೆ ಈ ಧರ್ಮರಾಯರು ಇರುವಂತ ಪಾಂಡವರು ಇರುವಂತ ಕಾಡಿನ ಕಡೆಗೆ ದಮನಮಾಶಿಗಳಾದವರು ದಂಡಕಮಣ್ಣು ನಿಲ್ಕೊಂಡು ಶಿವಧ್ಯಾನವನ್ನು ಮಾಡಿಕೊಂಡು ಬರ್ತಾ ಇದ್ದಾರಂತೆ. ಇವರ ಒಂದು ದುಃಖಕ್ಕೆ ಏನು ಕಾರಣ ಅಂತ ವಿಚಾರ ತಿಳಿಸೋದಕ್ಕೆ ಯಾವ ರೀತಿಯಾಗಿ ಭರತ ಭೂಮಿಯಲ್ಲಿ ಪ್ರಸಿದ್ಧವಾಗಿರುವಂತಹ ಸುಂದರವಾದ ಪಟ್ಟಣ, ಹಂಗ ಕಳಿಂಗ ಚೋಳ ಮಗದ 56 ದೇಶಗಳ ಮಧ್ಯದಲ್ಲಿ ಭರತ ಖಂಡದಲ್ಲಿ ಸುಭಿಕ್ಷತೆಯನ್ನು ಪಡೆದಿರುವಂತಹ ಅಪ್ರತಿಮವಾಗಿರ್ತಕ್ಕಂಥ ಸಾಮ್ರಾಜ್ಯ ನಿಷಧ ದೇಶ ಎಂಬ ಸಾಮ್ರಾಜ್ಯ. ಆ ನಿಷಧ ದೇಶವನ್ನು ಸುಸಾಮರ್ಥವಾಗಿ ಆಳ್ವಿಕೆ ಮಾಡುತ್ತಿರುವ ವೀರ ಧೀರ ಪರಾಕ್ರಮಿ ಇವತ್ತು ನಮ್ಮ ಕಥಾನಾಯಕ. ಮದುವೆಗೆ ಮುನ್ನ ಯುವರಾಜ ಪಟ್ಟಾಭಿಷೇಕ ಮಾಡಿಸಿಕೊಳ್ತಾ ಸಾಮ್ರಾಜ್ಯ ಪರಿಪಾಲಕನಾಗಿ ನ್ಯಾಯ ನೀತಿ ಧರ್ಮದಿಂದ ವೈಭೋಗವಾಗಿ ಕಾಲ ಕಳಿತಿರುವ ಚಕ್ರವರ್ತಿ ನಳಮಹಾರಾಜನೆಂಬ ಚಕ್ರವರ್ತಿ. ಸಕಲ ಗುಣ ಸಂಪನ್ನ
ವಿದ್ಯಾವಂತ ಗುಣವಂತ ಐಶ್ವರ್ಯ ಪಾರಂಗತ ಹಾಗೂ ನಳಪಾಕ ಶಾಸ್ತ್ರ ಪಾರಂಗತ ಹಾಗೂ ಎಲ್ಲಾ ರೀತಿಯ ಸಕಲ ಕಲವಲ್ಲಭನಾಗಿರ್ತಕ್ಕಂಥ ಈ ನಳರಾಜನು ವೈಭೋಗವಾದ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡಿದ. ಐಶ್ವರ್ಯ ಪಾರಂಗತ ಅಂದ್ರೆ ಒಂದು ಕುದುರೆಯನ್ನು ನೋಡ್ಬಿಟ್ರೆ ಅದು ಎಷ್ಟು ವೇಗದಲ್ಲಿ, ಎಷ್ಟು ದಿನದಲ್ಲಿ, ಎಷ್ಟು ಸಮಯದಲ್ಲಿ, ಎಷ್ಟೇ ವೇಗದಲ್ಲಿ ಓಡುತ್ತೆ ಅನ್ನೋದನ್ನ ನಿಂತಲ್ಲಿ ಹೇಳ್ಬಿಡ್ತಿದ್ದಂತ ನೋಡಿ. ಪಾಕಶಾಸ್ತ್ರ ವಿದ್ಯೆ ಪಾರಂಗತ ಅಂದ್ರೆ ಅಡುಗೆ ಮಾಡೋದ್ರಲ್ಲಿ ಇವನು ಬಿಟ್ರಿ ಇನ್ನೊಬ್ಬಿಲ್ಲ, ಅದಕ್ಕೆ ನಳಪಾಕ ಅಂತ ಕರೀತಾರೆ ನೋಡಿ. ಅಂದ್ರೆ ನಳರಾಜನ ಹೆಸರನ್ನ ಒಳ್ಳೇದ್ ಕೂತಕತ್ತಾರೆ, ಕೆಟ್ಟದ್ ಕೂತಕತ್ತಾರೆ. ಒಳ್ಳೇದು ಕೂತಕತ್ತಾರೆ, ಕೆಟ್ಟದ್ದು ಕೂತಕತ್ತಾರೆ ಅನ್ನೋದಕ್ಕೆ ಕೆಲ ಕಡೆ ನೋಡಿರ್ಬೇಕು, ಮಾತಾಡ್ತಾರಲ್ಲೇ ಏನೇ ಹೊತ್ತು ನೀವು ಮಾಡ್ದು ಊಟ ನಳಪಾಕ ಕಡೆ ಅಂದ್ರೆ ಹೊಗಳೋದು ಕೂತಕತ್ತಾರೆ, ಬೈಯೋದಕ್ಕೂ ತಕತಾರೆ. ಇವಳು ಮಾಡ್ಬಿಟ್ಟಾಳ ನಳಪಾಕುವ ಅಂದ್ರೆ ಬೈಯೋದಕ್ಕೂ ತಕತಾರೆ ಅಂತ ಆಯ್ತು ಅಲ್ಲಿಗೆ. ಯಾಕೆಂದ್ರೆ ಅಡುಗೆ ಮಾಡೋದ್ರಲ್ಲಿ ಹೆಣ್ಮಕ್ಳನ್ನ ಬಹಳ ನೀಟಾಗಿ ನೈಸಾಗಿ ವ್ಯವಹಾರ ಮಾಡ್ಕೊಂಡ್ಬರ್ಬೇಕು. ರಫ್ ಅಂಡ್ ಟಫ್ ಆದ್ರೆ ಅವರು ನಮ್ಗೆ ರಫ್ ಅಂಡ್ ಟಫ್ ಆಗೋಯ್ತಾರ. ಆಮೇಲೆ ಅದ್ ಹೆಂಗೆ ಅಂದ್ರೆ ಗಂಡ ಆದವನು ರಫ್ ಆಗಿ ಇಟ್ಕೋಬಾರ್ದು. ಲೇ ಏನೇ ಮಾಡೋದು ಉಪ್ಪಿಟ ಕಾಂಕ್ರೀಟ್ ಕಂಡಾಗ ಒಂದು ಉಪ್ಪಿಲ್ಲ ಸಪ್ಪಿಲ್ಲ ಹಂಗ ಮಾಡೋದು ಉಪ್ಪಿಟ ನಿನ್ನ ಅಷ್ಟೊಳಗ ಹಿಂಗ ಮಾಡದಾರ, ಹಿಂಗಂದ್ರ ಮಾಡೋರು ಮಾಡ್ದಾರ, ಮಾಡೋದ್ನು ಎಡಗೂಡಿಸ್ತಾರ ಅಷ್ಟೇ. ಹೌದಾ, ಊರು ತಿರುಗ್ತಾನಲ್ಲ ಅಲ್ಲೆಲ್ಲ ತಿಂದ್ಬಿಡ್ತಾನಲ್ಲ ಅದಕ್ಕೆ ಕೊಬ್ಬು ಹೆಚ್ಚಕದ, ಸುಮ್ಮನೆ ನಾಳೆ ಉಪ್ಪಿನ ಬದಲು ಸೋಡಾ ಹಾಕ್ತೀನಿ ಅವನಿಗ ಅಂದ್ರೆ ಈ ತರ ಎದುರಿಸೋದು. ಹಿಂಗ್ ಮಾಡಕ್ಕಾಗಲ್ಲ, ವ್ಯವಹಾರ ದಿಕ್ ತಪ್ಪೋಯ್ತೆ. ಸ್ವಲ್ಪ ನೈಸ್ ಮಾಡ್ಬೇಕು. ಲೇ ಏನಮಿ ಮಾಡುದು ಉಪ್ಪಿಟ್ಟ ನೀನವತ್ತು ಬಾಯಿ ಮಡುಕ್ತಿದಂಗೆ ಕರ್ಗೋಯ್ತಲ್ಲಪ್ಪ, ಚೆನ್ನಾಗಿತ್ತು, ಬಹಳ ಟೇಸ್ಟ್ ಆಗಿತ್ತು. ಒಂಚೂರು ತುಪ್ಪ ಹಾಕ್ಬಿಟ್ಟಿದ್ರೆ ಇನ್ನೂ ಈಗಲೂ ಚೆನ್ನಾಗಿತ್ತು. ನೀ ತಪ್ಪು ತಿಳ್ಕೊಬೇಡ, ಈಗಲೂ ಚೆನ್ನಾಗೇ ಇತ್ತು. ತುಪ್ಪ ಹಾಕ್ಬಿಟ್ಟಿದ್ರೆ 5 ಕ್ಲಾಸು ಚೆನ್ನಾಗಿ ಮಾಡ್ತಿದ್ದೆ ಕಬಡೆ. ಹೌದೇನ್ರಿ, ತುಪ್ಪ ಹಾಕನು ಆ ಪಕ್ಕದಟ್ಟಿ ಶಾಂತಕ್ಕೆ ಬಂದು ಮಾತಾಡ್ತಿದ್ಲಲ್ಲ, ಮಾತು ಮರದಲ್ಲ ಹಾಕದ್ ಮರ್ತ್ಬಿಟ್ಟು ನೆಕ್ಸ್ಟ್ ಸಲಿಗೆ ನಿಮ್ಗೆ ಇನ್ನೂ ತುಪ್ಪ ಜಾಸ್ತಿ ಹಾಕ್ತೀನಿ ಅಂದವ. ನೆಕ್ಸ್ಟ್ ಸಲಿಗೆ ತುಪ್ಪ ಹಾಕಿ 5 ವರ್ಷದಾಗ ಸೂಪರ್ ಆಗಿ ಮಾಡ್ಬಿಟ್ಟವ. ಗಂಡಕ್ರಿಂದ ಅಲೇ ಹೇಳ್ತಕ್ಕಂಗೆ ಮಾಡ್ಬಿಟ್ಟಿದೆ ಕಣೆ ಉಪ್ಪಿಟ್ಟು. ನೀನ್ ನೋಡ್ತ ಕಲಿಬೇಕು ಮಾಡೋದ್ನ. ಇದಕ್ಕೊಂಚೂರು ಗೋಡಂಬಿ ದ್ರಾಕ್ಷಿ ಬಿದ್ದುಬಿಟ್ಟಿದ್ರಂತೂ ಅಮೃತ. ಈಗಲೂ ಅಮೃತವೇ, ಅದು ಮಹಾಮೃತ ಆಗ್ಬಿಡೋದು. ಅಯ್ಯೋ ಸುಮ್ಮನೆ ನಿಮಗೆ ನೆಕ್ಸ್ಟ್ ಸಲ ಇನ್ನೂ 5 ಕ್ಲಾಸ್ ಮಾಡ್ಬಿಟ್ಟ ಅಂದ್ರೆ ನೈಸ್ ಆಗಿ ವ್ಯವಹಾರ ಮಾಡ್ಕೋಬೇಕು. ಹೆಂಗಸರ ರಪ್ ಅಂಡ್ ಟಪ್ ಆದ್ರೆ ಎಡಬಟ್ಟ ಆಗೋಯ್ತ. ಹೊಸಬ್ರಗ ಬಹಳ ಕಷ್ಟ ಇತ್ತು ಒಟ್ಟಲ್ಲಿ, ಅನುಭವಿಸ್ತಾರೆ ಗೊತ್ತಾಯ್ತ ಒಟ್ಟಲ್ಲಿ. ಅಂದ್ರೆ ಇಲ್ಲಿ ನಮ್ಮ ಕಥೆಯಲ್ಲಿ ನಳರಾಜ ಅಂದ್ರೆ ಪಾಕಶಾಸ್ತ್ರ ಪಾರಂಗತ, ಸಕಲ ಗುಣ ಸಂಪನ್ನನಾದ ನಳರಾಜ ವೈಭೋಗವಾದ ಸಾಮ್ರಾಜ್ಯ ಪರಿಪಾಲಕನಾಗಿ ಕಾಲ ಕಳೀತಾ ಇದ್ರೆ. ಮಂತ್ರಿಗಳೇ, ಮಹಾಪ್ರಭು, ನಮ್ಮ ನಾಡಿನಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳೆಲ್ಲ ಸುಭಿಕ್ಷತೆಯನ್ನಾಗುತ್ತಿರುತ್ತದೆ. ಬಹಳ ಚೆನ್ನಾಗಿದೆ ಮಹಾಪ್ರಭು. ರೈತರೆಲ್ಲ ಬಹಳ ನೆಮ್ಮದಿದ್ದಾರೆ ಮಹಾಪ್ರಭು, ಯಾವ ಕುಂದು ಕೊರತೆ ಇಲ್ಲ ಮಹಾಪ್ರಭು. ರೈತರ ಕಷ್ಟ ಸುಖಗಳು ಬಹಳ ನೆಮ್ಮದಿದ್ದಾರೆ ಮಹಾಪ್ರಭು. ಕುದುರೆ ಸವಾರಿಗಳು ಬಹಳ ಚೆನ್ನಾಗಿ ನಡೀತಿದೆ ಮಹಾಪ್ರಭು. ಗಜವಿಹಾರಿಗಳು ಬಹಳ ಚೆನ್ನಾಗಿ ನಡೀತಿದೆ ಮಹಾಪ್ರಭು. ಎಲ್ಲ ಬಾಯಿಪಟ ಮಾಡ್ದಂಗ್ ಮಾಡ್ತಾ ಇದ್ದೀರಲ್ರಿ. ಇಲ್ಲ ಮಹಾಪ್ರಭು, ಈಗ ಪರೀಕ್ಷೆ ನೋಡಿ ಸತ್ಯನ ಹೇಳ್ತಾರದ? ಇಲ್ಲ ಮಹಾಪ್ರಭು, ಸತ್ಯನ ಹೇಳ್ತಾ ಇರೋದು. ಸುಳ್ಳು ಸುಳ್ಳ ಪದ ಅರ್ಥನೇ ಗೊತ್ತಿಲ್ಲ ಮಹಾಪ್ರಭು. ಓಹೋ, ಸತ್ಯವಂತರ ಮಕ್ಕಳು ಅಲ್ಲಗದೆ ಇರ್ಲಿ. ಸಾಮ್ರಾಜ್ಯ ಹೀಗೆ ಮುಂದೆ ಬರಲಿ ಅಂತ ಸಾಮ್ರಾಜ್ಯ ಪರಿಪಾಲಕನಾಗಿ ವೈಭೋಗ ಕಾಲ ಕಳೀತಾ ಇದ್ದಾರೆ. ಯಾವ ರೀತಿಯಾಗಿ ಏನಪ್ಪ ಸಮಸ್ಯೆ ಹೇಳಿದ್ದೀನಿ, ಬರ್ತಾ ಇದ್ದೀನಿ, ಅರ್ಧ ಗಂಟೆಯಲ್ಲಿ ಬರುತ್ತೆ. ಚಳಿ ಕಡಿಮೆ ಮಾಡುತ್ತೆ. ಇಲ್ಲಿ ಸಾಮ್ರಾಜ್ಯ ಉನ್ನತವಾಗಿ ನಡೀತಾ ಇರಬೇಕಾದ್ರೆ, ಯಾಕಂದ್ರೆ ಇವತ್ತು ಮಧ್ಯಾಹ್ನದಿಂದ ಚಳಿ ಶುರು ಆಗ್ಬಿಟ್ಟದೆ. ಇವತ್ತು ಏನು ಮಾಡಕ್ಕಾಗಲ್ಲ, ಪ್ರಪಂಚ ಆಗ್ಬಿಟ್ಟದೆ. ಅಂದ್ರೆ ಚಳಿಗಾಲ ಏನು ಮಾಡಕ್ಕಾಗಲ್ಲ, ಗೊಬ್ಬರ ಹಾಕೊಂಡು ಕೂತ್ಗಳು ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಮಧ್ಯ ಬೇಕಾದ್ರೆ ಬಿಸಿ ಬಿಸಿಗೆ ಹಾಕಿ ಬಜ್ಜಿ ಗಿಜ್ಜಿ ಏನಾದ್ರು ಹೊಡ್ಸೋಬೇಕಾದ್ರೆ ತಿನ್ಕೊಳ್ಳೋಣ ತಗ ಬೆಚ್ಚಗೆ ತಗ ಮೆಣಸಿಕಾಯಿ ಬಜ್ಜಿ ಟೀ ಬೋಂಡ ಏನೋ ಮಾಡೋ ವ್ಯವಹಾರ ಮಾಡೋ, ಏನು ಮಾಡಕ್ಕಾಗಲ್ಲ. ಚಳಿ ಆ ಮಟ್ಟಿಗೆ ಅದಲ್ಲ ನೋಡಿ, ಲೆಕ್ಕ ಹಾಕೊಂಡು ಮಾಡಕ್ಕೆ ರೆಡಿ ಮಾಡಕ್ ಹೋಯ್ತವ್ರೆ. ಈಗ ಭಗವಂತ ಒಳ್ಳೇದು ಮಾಡ್ಲಿ ಅಂತ ಪರಮಾತ್ಮನ ಸಾಕಾರ. ಇಲ್ಲಿ ಆ ಸಾಮ್ರಾಜ್ಯ ಉನ್ನತವಾಗಿ ನಡೀತಾ ಇದೆ. ಯಾವ ರೀತಿಯಾಗಿ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಕಾಲವನ್ನು ಕಳೀತಾ ಇದ್ರೆ ಯಾವ ಧರ್ಮಯುತವಾದಂತ ನಳರಾಜ ನಿಷಧ ದೇಶವನ್ನು ವೈಭೋಗವಾಗಿ ತುಂಬಿ ಕಾಣಿಸ್ತಾ ಇದ್ರೆ, ಆ ನಿಷಧ ದೇಶಕ್ಕೆ 30 ಯೋಜನೆಗಳು ದೂರವಿರುವಂತ ವಿದರ್ಭ ಪಟ್ಟಣ ಎಂಬ ಸಾಮ್ರಾಜ್ಯ. ಆ ವಿದರ್ಭ ಪಟ್ಟಣದ ಸಾಮ್ರಾಜ್ಯದ ಅಧಿಪತಿಯಾದ ಭೀಮಂಡ್ರಪಾಲ, ಅವನಿಗೆ ಒಬ್ಬಳು ಮಗಳು. ಅವಳೇ ಇವತ್ತಿನ ನಮ್ಮ ಕಥಾ ನಾಯಕಿ, ಅವಳೇ ದಮಯಂತಿ. ಸಕಲ ಗುಣ ಸಂಪನ್ನ, ವಿದ್ಯಾವಂತೆ, ಗುಣವಂತೆ, ಆಯುಷ್ಯವಂತೆ. ಎಂತ ಸಕಲ ಗುಣ ಸಂಪನ್ನೆಯಾದವಳು ತಂದೆಗೆ ತಕ್ಕ ಮಗಳಾಗಿ ರಾಜ್ಯಕ್ಕೆ ಯುವರಾಣಿಯಾಗಿ ಅವಳು ಕೂಡ ವೈಭೋಗವಾಗಿ ಕಾಲ ಕಳೀತಾ ಇದ್ರೆ, ಇತ್ತ ನಳರಾಜ, ಆ ಕಡೆ ದಮಯಂತಿ, ಇರುವರು ಕೂಡ ಬೆಳೆದು ದೊಡ್ಡವರಾಗಿ ಪ್ರಾಪ್ತ ವಯಸ್ಸಿಗೆ ಬಂದಿದ್ದಾರೆ. ಇವರೇರನ್ನು ವಂದನ ಮಾಡಲು ಒಂದು ದಿನ ಸನ್ನಿವೇಶ ಬಂತಲ್ಲ. ನಳರಾಜನಾದವನು ತನ್ನ ರಾಜ್ಯದ ಉದ್ಯಾನವನದಲ್ಲಿ ಆನಂದ ಪರವಶನಾಗಿ ಕಾಲ ಕಳೀತಾ ಮುಂದುವರಿತಾ ಇದ್ರೆ, ಅಲ್ಲಿಗೆ ಒಂದು ಹಂಸಪಕ್ಷಿಯಾದದ್ದು ಪಟಪಟನ ರೆಕ್ಕೆಯನ್ನು ಬೀಸಿಕೊಂಡು ಬರುತ್ತಂತೆ ಆ ಉದ್ಯಾನವನಕ್ಕೆ. ಆ ಉದ್ಯಾನವನಕ್ಕೆ ಪಟಪಟನ ರೆಕ್ಕೆಯನ್ನು ಬೀಸಿಕೊಂಡು ಬಂದಾಗ ನಳರಾಜನಾದವನು ನೋಡಿ ಹೇಳ್ತಾನೆ, ಆಹಾ
ಎಷ್ಟು ಸೊಗಸಾದ ಹಂಸಪಕ್ಷಿಯರು, ಇದನ್ನು ಒಂದು ಸಾರಿ ಸ್ಪರ್ಶ ಮಾಡಿ ನಾನು ಆನಂದ ಪಡುವೆನು ಅಂತ ಮೆತ್ತನೆ ಅದನ್ನು ಹಿಂಬಾಲಿಸ್ಕೊಂಡು ಹಿಡಿಯಲು ಬಂದಾಗ ಆ ಹಂಸಪಕ್ಷಿ ಸ್ವಲ್ಪ ಮೇಲೆ ಹಾರಿ ಮೇಲಕ್ಕೆ ಹೋಗಿ ತನ್ನ ಬಾಯಿಂದ ಹೇಳುತ್ತಂತೆ, ನಳರಾಜ ನನ್ನನ್ನು ಮುಟ್ಟಬೇಡ. ಎಲ್ಲ ಹಂಸಪಕ್ಷಿ, ನೀನು ಮಾತನಾಡುವ ಹಂಸಪಕ್ಷಿಯೇ, ಮಾತ್ರ ಒಂದು ಸಾರಿ ನಾನು ನಿನ್ನನ್ನು ಮುಟ್ಟು ಬಿಡುವೆ. ನಳರಾಜ, ನೀ ನನ್ನನ್ನು ಮುಟ್ಟಿದೆ ಬಿಟ್ಟು ಬಿಟ್ರೆ ನಾನು ನಿನಗೊಂದು ಉಪಕಾರ ಮಾಡ್ತೇನೆ. ಉಪಕಾರ ಮಾಡ್ತೀಯ? ಏನು ಉಪಕಾರ ಮಾಡ್ತೀಯ? ನಿನಗೆ ಸಕಲ ಗುಣ ಸಂಪನ್ನರಾದಂತ ವಧುವನ್ನು ಕೊಡುಕೊಡ್ತೇನೆ. ವಧುವೆ? ಯಾರದು? ಇನ್ಯಾರು? ನಿನ್ನ ರಾಜ್ಯಕ್ಕೆ 30 ಯೋಜನೆಗಳ ದೂರವಿರುವಂತ ವಿದರ್ಭ ಪಟ್ಟಣದ ಭೀಮಂಡ್ರಪಾಲರ ಮಗಳಾದಂತ ದಮಯಂತಿಯೇ ನಿನಗೆ ಯೋಗ್ಯಳಾದವದು, ಅವಳೇ ನಿನ್ನನ್ನು ಬರೆಸಬೇಕು. ಹಾಗಂದು ಪಟಪಟನಕ್ಕೇನೆ ಬೀಸ್ಕೊಂಡು ಹಾರಿಕೊಂಡು ಟೋಯಿತು ಹಂಸಪಕ್ಷಿ. ಯಾವಾಗ ದಮಯಂತಿ ಅಂತ ಹೇಳುತ್ತೋ ಇವನ ಮನಸ್ಸನ್ನು ಅವಳೇ ತುಂಬ್ಕೋಬಿಟ್ಲು. ದಮಯಂತಿ ಅಂತ ಇವನ ಮನಸ್ಸಲ್ಲಿ ತುಂಬಿಕೊಂಡಾಗ ಆ ಹಂಸಪಕ್ಷಿ ಹಾರ್ಕೊಂಡು ವಿದರ್ಭ ಪಟ್ಟಣದ ಕಡೆ ಬರ್ತಾ ಇದೆ. ಇತ್ತ ವಿದರ್ಭ ಪಟ್ಟಣದಲ್ಲಿ ದಮಯಂತಿ ಆದವಳು ತನ್ನ ಸಖಿಯರ ಜೊತೆ ಜಲಕ್ರೀಡೆ ಆಡ್ತಿರ್ಬೇಕಾದ್ರೆ ತನ್ನ ಸಖಿಯರನ್ನ ಕೇಳ್ತಾಳಂತ ದಮಯಂತಿ, ಲೇ ಸಖಿ, ನನ್ನ ಮದುವೆ ಮಾಡ್ಕೊಳ್ಳೋ ಗಂಡ ಹೇಗಿರ್ತಾನೆ? ಅವನು ಚೆನ್ನಾಗಿರ್ತಾನಂತೀಯ? ನೀ ಹೇಳ ನನ್ನ ಮದುವೆ ಮಾಡ್ಕೊಳ್ಳೋ ಗಂಡ ಹೇಗಿರ್ತಾನೆ? ಚಂದ್ರಗಿಂತೂ ಸುಂದರವಾಗಿರ್ತಾನೆ. ನೀನ್ ಹೇಳೆ ನನ್ನ ಮದುವೆ ಮಾಡ್ಕೊಳ್ಳೋ ಗಂಡ ಹೇಗಿರ್ತಾನೆ? ಕೆಂಡ ಸಭೆಗೆ ದುಂಡು ಮನೆಗಳೇ ಉಪೇಂದ್ರ ಇತ್ತನ ಕಾಲದಲ್ಲಿ ಸಾಧುಕ್ ಹೋಗಿಲ್ಲ, ಬೆಣ್ಣೆ ಸಾಪ್ತಿನಲ್ಲಿ ಸಾಧುಕ್ ಹೋಗಿಲ್ಲ. ಆಡ ಐಕ್ಳು ಕರ್ಕೊಂಬಂದ್ರೆ ಹಿಂಗೆ ಆಗೋದು. ಬೆಣ್ಣೆ ಸಾಧುನಂತ ನೀವ್ ಹೇಳಿದ್ದೆ ಸರಿ ಕಡೆ, ಚಂದ್ರಗಿಂತೂ ಸುಂದರವಾಗಿರ್ತಾನೆ, ನಾನ್ ಚೆನ್ನಾಗಿಲ್ವ ಅವನು ಚೆನ್ನಾಗಿರ್ತಾನೆ. ಇದು ಮಾತುಗಳು ಅಂತ ತನ್ನ ಸಖಿಯರ ಜೊತೆ ಇದ್ದಾಗ ಹಂಸಪಕ್ಷಿ ಬರುತ್ತೆ. ಹಂಸಪಕ್ಷಿಯನ್ನು ನೋಡಿದಂತ ದಮಯಂತಿ ಹೇಳ್ತಾಳೆ, ಇಲ್ಲ ಹಂಸಪಕ್ಷಿ, ಎಷ್ಟು ಚೆನ್ನಾಗಿದೆ ನೀನು, ಬಾತ್ರ ನಾನು ಮುಟ್ಟುವೆ. ಅದು ಕೂಡ ಸ್ವಲ್ಪ ಮೇಲೆ ಕಾರಿ, ದಮಯಂತಿ ನನ್ನನ್ನು ಮುಟ್ಟಬೇಡ, ನೀ ನನ್ನನ್ನು ಮುಟ್ಟದ ಬಿಟ್ರೆ ನಿನಗೆ ನಾನು ಉಪಕಾರ ಮಾಡುವೆ. ನೋಡ, ಅವಳಿಗೂ ಅದೇ ಮಾತು ಹೇಳ್ತು ಹಂಸಪಕ್ಷಿ. ಇಲ್ಲ ಹಂಸಪಕ್ಷಿ, ನೀ ಮಾತನಾಡು ಹಂಸಪಕ್ಷಿಯ, ನನಗೇನು ಉಪಕಾರ ಮಾಡ್ತೀಯ? ನೀನು ನನ್ನ ಮುಟ್ಟಿದೆ ಬಿಟ್ಟು ಬಿಟ್ರೆ ನಿನಗೆ ಯೋಗ್ಯನಾದ ವರವನ್ನು ಹುಡುಕೊಡ್ತೇನೆ. ಯೋಗ್ಯನಾದ ವರವ ಯಾರದು? ಇನ್ಯಾರು? ಇಲ್ಲಿಗೆ 30 ಯೋಜನೆಗಳ ದೂರವಿರುವಂತ ನಿಷಿದ್ಧ ದೇಶದ ಅಧಿಪತಿಯಾದ ನಳರಾಜನೇ ನಿನಗೆ ಯೋಗ್ಯನಾದ ವರ, ಅವನನ್ನೇ ನೀನು ವರಿಸಬೇಕು ಅಂತ ಹೇಳಿ ಪಾಠನ ರಕ್ಕೆಯನ್ನು ಬೀಸ್ಕೊಂಡು ಹೋಯ್ತು. ಇಲ್ಲಿ ದಮಯಂತಿಯ ಮನಸ್ಸನ್ನು ತುಂಬಾ ನಳರಾಜ ತುಂಬಿಕೊಂಡ, ಹತ್ತ ನಳರಾಜನ ಮನಸ್ಸನ್ನು ತುಂಬಾ ದಮಯಂತಿ ತುಂಬಿಕೊಂಡು ದಮಯಂತಿ ಹೇಳ್ತಾಳೆ, ನಳರಾಜ ಅವನನ್ನೇ ನಾನು ವರಿಸಬೇಕು ಅಂತ ತನ್ನ ಸಖಿಯರ ಜೊತೆ ಜಲಕ್ರೀಡೆ ಆಡ್ತಾ ನಳರಾಜನ ನೆನೆಸ್ಕೊಂಡು ಆನಂದ ಪರಮಶರ ಕಾಲ ಕಳೀತಾ ಇದ್ದಾಳೆ ದಮಯಂತಿ. ಯಾವ ರೀತಿಯಾಗಿ ಇಲ್ಲಿ ಒಬ್ರಿಗೊಬ್ರು ಮುಖ ನೋಡಿಲ್ಲ. ಇವಳ ಮನಸ್ಸನ್ನು ತುಂಬ ಅವನ ಮನಸ್ಸನ್ನು ತುಂಬ ಇವರೇ ತುಂಬಿಕೊಂಡ್ಬಿಟ್ಟಿದ್ದಾರೆ. ದಮಯಂತಿ ಆದವಳ ಮನಸ್ಸಿನಲ್ಲಿ ನಳರಾಜ ತುಂಬಿಕೊಂಡ್ಬಿಟ್ನಲ್ಲ, ಸಂತೋಷಪಟ್ಟ ಅವಳು ಬರಬರನೆ ತನ್ನ ಅಪ್ಪನತ್ತ ಓಡೋಡು ಬರ್ತಾಳೆ. ಅಪ್ಪಾಜಿ ಏನಮ್ಮ, ಬಹಳ ದಿವಸದಿಂದ ನನ್ನ ಸ್ವಯಂವರ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರಲ್ಲ, ನಾನೀಗ ಸ್ವಯಂವರಕ್ಕೆ ಸಿದ್ಧಳಾಗಿದ್ದೇನೆ, ಸ್ವಯಂವರವನ್ನ ಏರ್ಪಾಡು ಮಾಡಿ. ಅಲ್ಲ ಕಣಮ್ಮ, ಮದುವೆನೇ ಬೇಡ ಅಂತಿದ್ದೋಳು ಇವಾಗ ಸ್ವಯಂವರಕ್ಕೆ ಏರ್ಪಾಡು ಮಾಡಿ ಅಂತ ಹೇಳ್ತಾ ಇದೆಯಾ ಅಂದ್ರೆ ನಿನ್ನ ಮನಸ್ಸಿನಲ್ಲಿ ಯಾರಾದ್ರೂ ಇರಬಹುದು. ಯಾರದು? ಇನ್ಯಾರಪ್ಪಾಜಿ? ನನಗೆ ಪ್ರಿಯವಾದ ವ್ಯಕ್ತಿ ಇದ್ರೆ ನಮ್ಮ ರಾಜ್ಯಕ್ಕೆ 30 ಯೋಜನೆಗಳ ದೂರವಿರುವಂತ ನಿಷಿದ್ಧ ದೇಶದ ಅಧಿಪತಿಯಾದಂತ ನಳರಾಜ ಚಕ್ರವರ್ತಿಯನ್ನ ನಾನು ವರಿಸೋದು. ಆಹಾ, ಒಳ್ಳೆ ಆಯ್ಕೆನ ಬಿಡು, ಒಳ್ಳೆ ಆಯ್ಕೆ, ಸರಿಯಾದ ಆಯ್ಕೆನ ಮಾಡ್ಕೊಂಡಿದ್ಯಾ? ಹಾಗಾದ್ರೆ ಎಲ್ಲಾ ಕಡೆ ಸ್ವಯಂವರಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಸ್ತೇನೆ ಅಂತ. ಯಾರಲ್ಲಿ? ನನ್ನ ಮಗಳಾದ ದಮಯಂತಿ ಸ್ವಯಂವರ ಅಂತ ಎಲ್ಲಾ ಕಡೆ ಡಂಗೂರವನ ಸಾರೆ ಆಗಲಿ. ಮುಖ್ಯವಾಗಿ ನಿಷಿದ್ಧ ದೇಶದ ಕಡೆಗೆ ಜೋಡಿ ಬ್ರಾಹ್ಮಣರ ಜೊತೆಗೂಡಿ ಗೌರವಾನ್ವಿತವಾಗಿ ಆಮಂತ್ರಣವನ್ನು ಸೇರಿಸಿ ಅವರನ್ನ ನಿಜವಾಗಲು ಬರಬೇಕು ಅಂತ ಅವರನ್ನ ಗೌರವಾನ್ವಿತವಾಗಿ ಕರ್ಕೊಂಡು ಬರಬೇಕು. ಆಗಲಿ. ನನ್ನ ಮಗಳ ಸ್ವಯಂವರ ಬಹಳ ವಿಶೇಷವಾಗಿ ಅದ್ದೂರಿಯಾಗಿ ನಡೀಬೇಕು. ಎಚ್ಚರ. ದಮಯಂತಿಯ ಸ್ವಯಂವರದ ವಿಚಾರ ಎಲ್ಲಾ ಕಡೆ ಡಬಡಬನೆ ಸಂಗುರ್ತಾ ಇದ್ರೆ ದೇಶ ವಿದೇಶಕ್ಕೆಲ್ಲ ಪರ್ಯಟನೆ ಆಗ್ತಾ ಕೊನೆಗೆ ನಿಷಿದ್ಧ ದೇಶಕ್ಕೂ ಬಂತು. ಜೋಡಿ ಬ್ರಾಹ್ಮಣರ ಜೊತೆಗೂಡಿ ಬಂದು ಬಿಟ್ರು. ಯಾರು ನೀವು? ಪ್ರಭು, ನಾವು ವಿದರ್ಭ ಪಟ್ಟಣದ ಭೀಮಂಡ್ರಪಾಲರ ಆಸ್ಥಾನದವರು. ಅವರ ಮಗಳಾಗಿರ್ತಕ್ಕಂಥ ದಮಯಂತಿಗೆ ಸ್ವಯಂವರವನ್ನು ಏರ್ಪಾಡು ಮಾಡಿಕೊಂಡಿದ್ದಾರೆ. ದಯಮಾಡಿ ನೀವು ಆ ಸ್ವಯಂವರಕ್ಕೆ ಬರಬೇಕು, ಗೌರವಾನ್ವಿತವಾಗಿ ನಿಮಗೆ ಆಮಂತ್ರಣ ಕಳಿಸಿದ್ದಾರೆ, ಬರಲೇಬೇಕು, ನಿಮ್ಮನ್ನು ಕರ್ಕೊಂಡು ಬರಬೇಕು ಅಂತ ಸಿದ್ಧರಾಗಿ ಪ್ರಭು ಆಮಂತ್ರಣವನ್ನು ನೋಡಿ ಹೇಳ್ತಾರೆ. ದಮಯಂತಿಯ ಸ್ವಯಂವರ ನಳರಾಜನಿಗೆ ಹೆಚ್ಚಿನ ಆಗೋಯ್ತು. ಓಹೋ, ಅಂದು ಹಂಸಪಕ್ಷಿ ಹೇಳಿದ ಇವಳೇ ತಾನೆ, ಎಷ್ಟೇ ಕಷ್ಟವಾದ್ರೂ ಇವಳನ್ನು ವರಿಸಬೇಕು ಅಂತ ಆಸೆ ಇಟ್ಕೊಂಡು ನಳರಾಜ ಸಿದ್ಧನಾಗ್ತಿರ್ಬೇಕಾದ್ರೆ
ಇತ್ತ ದಮಯಂತಿಯ ಸ್ವಯಂವರ ಭೂಲೋಕ ಮಾತ್ರವಲ್ಲ ದೇವಲೋಕದ ತನಕ ಮುಟ್ಟುತ್ತಾ ಇದೆ ಅಂತ ನೋಡಿ. ಯಾರಿಂದ? ಎಲ್ಲಾ ಕತ್ತಲು ಬರಲೇಬೇಕಲ್ಲ ಇವರು. ಎಡದ ಕೈಲಿ ತಾಳ, ಬಲದ ಕೈಲಿ ತಂಬೂರಿ. ಯಾರೋ ನಾರದ್ರು. ಆ ಕೂತಿರೋರು ಎಳ್ಸ್ಕೋಕ್ ನೋಡ್ತಾವ್ರೆ. ಇಲ್ಲ ಕೂತ್ಕ ತಗೊಂಡು ಹೋಗಿ, ಏನಿಲ್ಲ ಕಣ, ಕತೆ ಕೇಳ ತಕಣ. ಯಾಕೆಂದ್ರೆ ಭಗವಂತನ ಸಹಕಾರ ಸಡಿಲ್ಲ, ಅದೇ ಕೂತದಲ್ಲ. ಕೂತ್ಕತೆಯಲ್ವನ ಕೂತ್ಕತಾನಂತೆ. ನಾರದ್ರು ಇವರೆಲ್ಲ ಕತ್ತಲು ಬರಬೇಕು ನೋಡಿ. ಕತೆ ಬಂದ ಮೇಲೆ ಚೆನ್ನಾಗಿರೋದು. ಅದಕ್ಕೆ ನಾರದ್ರು, ಕಲಹಾಪ್ರರು, ಕೂಚೋದ್ದಗಾರರು, ಮನಮರುಕರು, ಪಿಟಿ ಮಾಸ್ಟರ್, FM, ರೇಡಿಯೋ, ಬ್ಲೂಟೂತ್, ವೈಫೈ, ಕೆನೆಟ್, ನೆಟ್ವರ್ಕ್, ಸಿಗ್ನಲ್, ಹಾಟ್ಸ್ಪಾಟ್, ಮೋಡೋ. ಹಾಟ್ಸ್ಪಾಟ್, ಮೋಡು, ನೆಟ್ವರ್ಕ್ ಅಂದ್ರ ಸಿಗ್ನಲ್ ಅದೆಲ್ಲ ಒಂದೇ. ಅತ್ತಿಂದ ಗಿತ್ತಿಂದ ಹೇಳೋರು ಅಂತ. ಹಿಂದಿನ ಕಾಲದಲ್ಲಿ ಇದ್ದವ್ರು ಇನ್ನೊಬ್ಬರೇ ತಂಬೂರಿ ಚಾನಲ್ ಅಂತ. ಈಗಂತೂ ಅವ್ರು ಸಮುದ್ರ ಬಿದ್ದೋಗದ ಸಳಿ ಅಲ್ವ, ಒಂದು ಸ್ವಲ್ಪ ಮಲಗ್ಬಿಟ್ರನ್ನಗದ ಅವ್ರು ಅಷ್ಟೇ. ಅವ್ರು ಇಲ್ಲಿ ಬಂದಿಲ್ಲ. ಯಾಕೆಂದ್ರೆ ಇವ್ರು ಬಂದ ಮೇಲೆ ಕತೆ ಚೆನ್ನಾಗಿ ಆಗೋದು. ಒಂದು ಊರ್ಲಿ ಒಳ್ಳೆ ಕೆಲಸ ನಡೀತಿದ್ರೆ ಅದನ್ನು ಹಾಳು ಮಾಡ್ಬಿಡೋದು. ಒಂದು ಒಳ್ಳೆ ಮದುವೆ ನಡೀತಿದ್ರೆ ಅದನ್ನು ಹಾಳು ಮಾಡಿ ಮುರಿದ್ಬಿಡೋದು. ಒಂದು ಅಣ್ಣ ತಮ್ಮದ್ರ ಬಗ್ಗಾಟ ಮಾಡಕ್ ಹೋಗ್ತಾರೆ, ಅವ್ರು ಮುರಿದಾಕೋದು. ಇನ್ನು ಊರ್ಲಿ ಒಂದು ಎಲೆಕ್ಷನ್ ನಡೀತಿದ್ರೆ ಅದನ್ನು ಹಾಳು ಮಾಡೋದು. ಕೆಲ ಕಡೆ ನೋಡಿರ್ಬೇಕು, ಎಲೆಕ್ಷನ್ ಟೈಮ್ಲಿ ಬಹಳ ಬಿಜಿ. ಓ ಮರ್ಸ್ವಾಮಿ, ಅಣ್ಣಯ್ಯ ಚೆನ್ನಾಗಿದೆಪ್ಪ. ಚೆನ್ನಾಗಿ ಕಣ. ಹೆಂಡತಿ ಮಕ್ಕಳು ಅವ್ರಿಗೆ ದೊಡ್ಡ ಕಣ ಚಂದಗವು. ನಿಮ್ಮ ಮನತಕ್ಕೆ ಬರ್ಬೇಕು ಅಂತ ಇದ್ದೆ. ಯಾತಿ ಕಣ ಎಲೆಕ್ಷನ್ ಅದಲ್ಲಪ್ಪ, ಇನ್ 3 ದಿನದಲ್ಲಿ ಓಟು ಎತ್ತಾಗಿ ಏನು ವ್ಯವಹಾರ ಕೇಳೋ ಅಂತ. ಎಲ್ಲ ನಿಂದಿಕೆ ಅದ ಕಣ. ಹೋದ ವರ್ಷ ಅದೇ ಮಾತು ಹೇಳಿದೆ, ಒಂದು ಓಟು ಹಾಕ್ಲಿಲ್ಲ. ಹೋದ ಸ್ವಲ್ಪ ಕಸರ ಮಿಸ್ರಿ ಆಗ್ಬಿಡ್ತು. ಕಸನ ಮಿಸ್ರಿ ಆಗೋಯ್ತಾ? ಎಲ್ಲ ನಿಂದಿಕೆ ಕಣ್ಬೋಣ. ಎಲ್ಲ ನಂದಿಕೆಯ. ಆಮೇಲೆ ಎಷ್ಟಿದ್ದು ಓಟು ನಿಮ್ಮ ಊರ್ಲಿ? ಏನು ಊರ್ಗೆ ಎತ್ತಕೋದ ನನ್ನ ಟೀಮ್ ಮುಂದಕ್ಕೆ ಮಾಡು. ಎಷ್ಟಿದ್ದಪ್ಪ? 65 ಇಲ್ವಾ? 65 ಇದ್ದವು. ಜಾಯಿಂಟ್ ಫ್ಯಾಮಿಲಿ ನಾವು. ಕಮಲ ಟೀಮನೆ ತೊಟ್ಟಿ ಅಟ್ಟಿ ಅಲ್ವಾ? ಪಾಲೆ ಆಗಿಲ್ಲ ನಗದ. ಆಮೇಲೆ 65 ಓಟು ನಮಗೆ ತಾನೇ. 65 ಓಟು ನಿನ್ಗೆ ಹಾಕ್ಬಿಟ್ಟು ಯಾವ ಪಕ್ಷ ಅಂತ ಗೊತ್ತಿಲ್ವಲ್ಲಣ್ಣ. ಪಕ್ಷಿ ಯಾವ್ದೋ ಒಂದು ಗೊತ್ತಿಲ್ಲ, ಎಲ್ಲ ನಿಮ್ಗೆ ಅಂತಿದೆ. ಅಲ್ಲ ಕೆಲ್ಸ ಬಿಜಿ ಕಣವು. ಮಾಮೂಲು ಕೈ ಅಲ್ವಾ? ನಮ್ ಸಾಮತಂದು ಕೈ ಬಿಡು, ನಾವು ಚೇಂಜ್ ಆಗಿಲ್ಲ. ಚೇಂಜ್ ಆಗಿಲ್ವಾ? ಹೋದ ವರ್ಷ ಇದೇ ಮಾತಾಡಿದ, ಒಂದು ಓಟು ಹಾಕ್ನಿಲ್ವಲ್ಲ. ಈ ಸರಿ ಯಾವ ನಡೀತ ತಗೊಂಡ್ ಬೋಣ. ಅಡ್ದ ನೆಮ್ದವ ಮಣಿಕೋ ಕ್ಯಾನ್ವಾಸು ತಗೊಂಡು ನನ್ನ ಒಟ್ಟು ಬಿದ್ಮೇಲೆ ಕೂತಿಟ್ಟು ಗೆದ್ಕರ್ತದೆ. ಹಂಗಂದೆ ನಮ್ ಕಡೆ ಕಡೆ ಕೈ ಬಿಡ್ಬೇಡ. ನೆಮ್ದವ ಮಣಿಕ್ ಹೋಗೋಣ. ಅವನಿಗೆ ಸೂಟ್ ಕೇಸ್ ತುಂಬಾ ದುಡ್ಡು ಕೊಟ್ಟು ಕಳಿಸ್ಬಿಡಪ್ಪ. ಸೂಟ್ ಕೇಸ್ ಒಂದು ಕಾಲೇಜ್ ಹೋಗ್ಬಿಟ್ಟೆ ಕಣ. ಎಲ್ಲ ಫಿಲ್ ರೆಡಿ ಮಾಡಿದ್ದೇನೆ ಇಲ್ಲಿ. ದಯವಿಟ್ಟು ಈಸ್ಕೊಂಡಾಗೋ, ಯಾರಿಗೂ ಹೇಳ್ಬೇಡ, ಓಟ್ ಮಿಸ್ ಮಾಡಬೇಡ ದಯವಿಟ್ಟು. ಆಯ್ತು ಹೋಗೋಣ. ಮಿಸ್ ಮಾಡಬೇಡ ಕಡೆಯ. ಆಯ್ತು. ಕ್ಯಾನ್ವಾಸ್ ಮಾಡಬೇಡ, ಏನು ಮಾಡಬೇಡ ಅಂದ್ಬಿಟ್ಟು ಕಾಂಗ್ರೆಸ್ ನನ್ನ ನೆಮ್ಮದಿ ಮಲಗಿಸ್ಬಿಟ್ಟ. ಪಕ್ಕದ ಬೀದಿ ಬಂದಲ್ಲಿ ಬಿಜೆಪಿ ಸಿಕ್ಬಿಟ್ಟ. ಮಲ್ಲೋ ಚೆನ್ನಾಗಿದೆಪ್ಪ. ಚೆನ್ನಾಗಿ ಕಣ. ಅದೇನೇ ನನ್ನ ಕಾಂಗ್ರೆಸ್ ಅಂತ ಮಾತಾಡ್ತಿದೆ ಅಂತ. ಇಲ್ಲ ಕಣ, ಅವ ಬೇರೆದಕ್ಕೆ ಮಾಡ್ತೀನಿ. ನಿಂದ ಕೇಳ್ತಿದ್ದೆ ಅವರಣ್ಣ ನಮ್ಗೆ. ಆಮೇಲೆ ಓಟ್ ಎಷ್ಟಿತ್ತು ನಿಮ್ಮ ಊರ್ಲಿ? ಊರ್ಲಿ ಓಟು ಊರ್ಗೆ ತಗೊಂಡ ನನ್ನ ಟೀಮ್ ಮುಂದಕ್ಕೆ ಮಾಡೋದು. ಎಷ್ಟಿದ್ದಪ್ಪ? 85 ಇಲ್ವಾ? ನೋಡಲ್ಲ 65 ಹೇಳಿದಿಲ್ಲ, 85 ಎತ್ತು ಮಾಡ್ಬಿಟ್ಟಾಗ ಬರೋ ದುಡ್ಡು ಬರ್ತದೆ, ಎತ್ತಿ ಬಿಡ್ಬಿಡೋದು ಅಂತೀವ. 85 ಇದ್ದವು. ನಿಮ್ಮಲ್ಲೇ ಕ್ಯಾಂಡಿಡೇಟ್ ಇಟ್ಕೋಬೋದಾಯ್ತಲ್ಲ. ನಿಲ್ಸ್ಬೋಯ್ತು ಕಣ. ನೀವ್ ನಾನು ಚಿಕ್ಕ ದೋಸ್ತು ಎಲ್ಲಿ ಸಾಕದ್ದು? ಹಂಗೆ ಅದು. ನಿನ್ ಎಲ್ಲಿ ಮಡಗಿನಿ ಗೊತ್ತಾ? ಎಲ್ಲಿ? ಜೋಬಳಿಗೆ ಆಲ್ಟೋ ಆಲ್ಟಾ ಟಚ್ ಮಾಡ್ಬಿಟ್ಟ ಕಡೆವ. ಆಮೇಲೆ 85 ಓಟು ನಮಗೆ ತಾನೇ. 85 ನಿನ್ಗೆ ಹಾಕ್ಬಿಟ್ಟು ಯಾವ ಪಕ್ಷ ಅಂತ ಗೊತ್ತಿಲ್ವಲ್ಲ ಅಂತ. ಮಾಮೂಲು ಹೂವು ಅಲ್ವಾ? ಗುಲಾಬಿ ಹೂವ. ಗುಲಾಬಿ ಹೂವು ಪಕ್ಷ ಇದ್ದ. ಲೋಟಸ್ ಕಮಲ ಬಿಡು, ನಾವು ಆಗ್ಲಿಂದ ಅದೇ ಕಣ. ಓಟ್ ಮಿಸ್ ಮಾಡ್ಬಿಟ್ಟೆ ದಯವಿಟ್ಟು. ನೆಮ್ದಾಗ ತೋಟ ಮನೆ ಹೋಗಿ ಮಣಿಕ್ ಹೋಗೋಣ. ತೋಟ ಊರಿಂದ ಆಚೆಗೆ ಎಲೆಕ್ಷನ್ ಮುಂಚೆನೆ ಊರಿಂದ ಆಚೆ ಕಳಿಸ್ತೇನೆ. ಹ್ಞೂ ಕಣ. ಅವ್ರಿಗೆ ಬಂದು ಡಿಸ್ಟರ್ಬ್ ಮಾಡ್ತಿರ್ತಾರ. ಕೂತಿರೋ ಗೆದ್ಕತ್ತೆ. ಬೆಳಗ್ಗೆ ಎಡ್ಡೆಟ್ ನೋಡ್ಕ ಏನೋ ಹಂಗೆ ಅದು. ಅವ್ನಿಗೆ 10 ಬೆಳಗ್ಗೆ ಉಂಗುರ ಹಾಕ್ಬಿಡಪ್ಪ ದಯವಿಟ್ಟು. ಸಹಿಸ್ಕೊಳ್ಳೆ. ಸಂಜೆ ಮೇಲೆ ಬಾ. ಯಾರಿಗೂ ಬೇಡ ದಯವಿಟ್ಟು ಓಟು. ನೆಮ್ದಾಗ ಮಣಿಕ್ ಹೋಗೋಣ ತೋಟ ಮನೇಲಿ. ಅವ್ನಿಗೂ ಮಲಿಕ್ ಹೋಗಂತ ಮಲಗಿಸ್ಬಿಟ್ಟ ತಗ. ಇನ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಾರ ಬಿಟ್ಟು ಅವನ ಹತ್ರನು ದುಡ್ಡು ಇಸ್ಕೊಂಡ. ಚುನಾವಣೆ ದಿನ ಊರ್ಲೇ ಇಲ್ಲ, ಬಿಲ್ಡ್ರಾಗನ್ ಬೆಟ್ಟಕೊಂಡ್ಬಿಟ್ಟು ಬುಂಡ ಮರ್ಸ್ಕೊ ಕೂತಲ್ಲ ಶಿಸ್ತಾಗಿ. ಏನ್ 3 ನಾಮೇ ಎಳೆದ್ಬಿಟ್ಟ ತಗ. ಏನ ಅಕ್ಕಪಕ್ಕದವ್ರು ಒಬ್ರಿಗೂ ಗೊತ್ತಿಲ್ಲ, ಪರಿಚಯ ಇಲ್ಲ. ಬಂದೆ ಬಸ್ ಹೊತ್ಕೊ ಹೊಂಟಾಗ ನಾಮ ಏನ್ ಚೆನ್ನಾಗ ನಾಮ ಹಾಕ್ಬಿಟ್ಟದೆ. ಪ್ರಸಾದ ತಿನ್ಕೊಂಡು ಗೋಪುರದ ಮುಂದೆ ಹಾಕ್ಲಿಸ್ಕ ಕೂತಾನ. ಅವ್ನ ಎಡ್ತಿಗಾಕೆ ನಡಕತ್ತಿಲ್ಲ. ಅದಕ್ಕೆ ನಮ್ಮ ಮಟ್ಟಿನಲ್ಲವ ನಮ್ಮ ಮಟ್ಟಿಗೆ ನೀವೇ ಚೆನ್ನಾಗವನ. ಊರ್ಲಿ ಇಲ್ಲೆಲ್ಲ ಪಿಡ್ಚ್ಕೊಳ್ಳೆ ಓಡಾಡ್ತಾರ. ಅಂದ್ರೆ ಇದು ನಾರದ್ರು. ಇನ್ನು ಊರ್ಲಿ ಅಣ್ಣ ತಮ್ಮದಿರ್ ಬಕ್ಕಾಟ ಮಾಡಕ್ ಹೋಗ್ತಿದ್ರೆ ಅಮ್ಮನನ್ನು ಮುರಿದು ಹಾಕೋದು. ಇನ್ನು ಊರ್ಲಿ ಒಳ್ಳೆ ಕೆಲಸ ನಡೀತಿದ್ರೆ ಅದನ್ನೂ ಹಾಳು ಮಾಡಕ್ ಬಿಡೋದು. ಮೊನ್ನಾಗದ ರಿಸೆಪ್ಷನ್ ಕಣ. ಮೊನ್ನ ರಿಸೆಪ್ಷನ್ ಆಗಿ ನಿನ್ನೆ ಬೆಳಗ್ಗೆ 8:15 ದಾರ ಬೇಕಾಯ್ತು. ಗಂಡನ ಕಡೆಯವರು ಹೆಣ್ಣಿನ ಕಡೆಯವರು ರಿಸೆಪ್ಷನ್ ಬಂದು ಫೋಟೋ ಗಿಟ ತಗ್ಸ್ಕೊಂಡು ಊಟ ಗಿಟ ಮಾಡ್ಕೊಂಡು ಎಲ್ಲ ಹೋಗಿತ್ತು. ಒಂದು ದಾರ ಕಟ್ಬೇಕಾಯ್ತು, ಇನ್ನೇನು ಇರ್ಲಿಲ್ಲ. ಈ ರಿಸೆಪ್ಷನ್ ಮುಗಿಸ್ಕೊಂಡು ಮದುವೆ ಗಂಡು ಮಲಿಕಳಕ್ ಹೋಯ್ತಲ್ಲ, ಹಾಗೊಂದು ವಾಟ್ಸಪ್ ಮೆಸೇಜ್ ತಳ್ದಿ ನೋಡು. ಅದು ನೋಡ್ಬಿಟ್ಟದ್ದೆ ಎಲ್ಲಾನು ಓದ್ಬಿಟ್ಟು ಕ್ಲೀನ್ ಆಗಿ ಚೀಟಿ ಬರೆದು ಇಟ್ಬಿಟ್ಟು ಕಬ್ಬುಲ್ ಗಾರಿ ಹೋಯ್ತಿತ್ತಂತ. ತಮಿಳ್ನಾಡಿಗೆ ಹೋಗಿ ಬಂದರಿಗೆ ಹತ್ಕೊಂಡ್ಬಿಟ್ಟಂತ ಬಸ್ ಲಾರಿಯ. ಅದೇನ್ ಸಿಕ್ತಾಳ ನಿಂಗ? ಮದುವೆ ನಿಲ್ಸ್ಬಿಟ್ನಲ್ಲ, ಅದೇನ್ ಸಿಕ್ತು ಅಂತ ಕ್ರೇಜ್ ಕಣ. ಈಗ್ಲೂ 189 ಮದುವೆ ನಿಲ್ಸಿರೋದು. 189 ಕೊರೋನಲ್ಲೇ 20 ಮದುವೆ ನಿಲ್ಸಿನಿ. ಬಾರಿ ಪೂಪ್ನೆ ಬಿಡು. ಏನು ಹೆಚ್ಚಿಗೆ ಮಾತಾಡ, ಇನ್ನೂ ನಿಲ್ಲಿಸ್ಬಿಡ್ತೀನಿ. ಬೇಡಕಪ್ಪ, ಅಪ್ರೂಪಕ್ಕೊಂದು ಕುದುಕಂಡ ನೋಡಿ. ಅದಕ್ಕೆ ಇದು ನಾರದರು. ನಮ್ಮ ಕಥೆಯಲ್ಲಿ ನಾರದರು ನೋಡಿ ದೇವಲೋಕದ ಕಡೆ ಬರ್ತಾವ್ರೆ. ಏನಾಗುತ್ತೆ?